ಹಲೋ ಎಲ್ಲರಿಗೂ. ಏನ್ ನಮಸ್ಕಾರ ಅನ್ಬೇಕೋ ಏನ್ ಅನ್ಬೇಕೋ ಗೊತ್ತಾಗ್ತಿಲ್ಲ. ಒಂಥರ ಹೆಂಗೆ ಅಂದ್ರೆ ಯಾ ಎಲ್ಲರೂ ಯಾವ ಲೆವೆಲ್ ಶಾಟ್ಗಳು ಹೊಡೆದಿದ್ದಾರೆ ಅಂದ್ರೆ ಈಗ ಒಂಥರ ಜಡ್ಜ್ಮೆಂಟ್ ಹೊಟ್ಟೋಯ್ತು ಲಾಸ್ಟ್ ಅಲ್ಲಿ ಯಾವ್ದು ಒಳ್ಳೆ ಶಾಟ್. ಇವತ್ತು ಹೊಡೆದಿರೋ ಶಾಟ್ ಎಲ್ಲ ಒಳ್ಳೇದೆ. ಫಸ್ಟ್ ಆಫ್ ಆಲ್ ವಿಷ್ಣುಗೆ ಹೈ. ನಮಸ್ಕಾರ. ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ರಿವ್ಯೂನಲ್ಲೂ ಇದನ್ನ ಹೇಳಿದ್ದೆ. ಅವ್ರ ಹತ್ರ ಇದಾವೆ, ಒಂದೆರಡು ರಿಟಾರ್ಡೆಡ್ ಫೆಲೋಸ್. ಇದು ಆರಾಮಾಗಿ ಗೆಲ್ತೀವಿ ಅಂತ. ಯಾರು ನಂಬ್ಲಿಲ್ಲ ನನ್ನನ್ನ. 15 ಓವರ್ಗೆ ಮುಗಿಸಿದೀವಿ ಇವತ್ತು 200 ಹೊಡ್ಬಿಟ್ಟು. ಅದು ನಮ್ಮ ಕನ್ನಡ ಕಾಮೆಂಟ್ರಿ ಅವ್ರು ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ. ಇದೊಂಥರ ಬೌಲಿಂಗ್ ಅಟ್ಯಾಕ್ ತರ ಇರಲಿಲ್ಲ, ಬೌಲಿಂಗ್ ಮಿಷಿನ್ ತರ ಇತ್ತು ಅಂತ. ಎಕ್ಸಾಕ್ಟ್ಲಿ. ಅವರಿಬ್ರು ಬಿಡು, ಅಟ್ಲೀಸ್ಟ್ ಜಯದೇವ್ ಉನದ್ಕಟ್ಟು ಹರ್ಷಲ್ ಪಟೇಲ್ ಏನೋ ಒಂದು ಟ್ರೈ ಮಾಡ್ತಾ ಇದ್ರು. ಆ ಇಶಾನ್ ಮಲಿಂಗ ಅಂತೂ ಏನು ಟ್ರೈಯೇ ಬರೀ ಸ್ಲಾಟ್ ಹಾಕೊಡ್ತಿದ್ದ ಅವನು. ಅಲ್ಲ, ಅದು ಸಹವಾಸ್ ದೋಷ ಅಷ್ಟೇ, ಅದು ಏನು ಮಾಡಕ್ಕಾಗಲ್ಲ. ಈ ಉನಡ್ಕಟ್ ಮತ್ತೆ ಹರ್ಷಲ್ ಪಟೇಲ್ ಹತ್ರ ಬೌಲರ್ ಹತ್ರ ಇತ್ತು ಅಂತಂದ್ರೆ ಇದೇ ಆಗೋದು. ಈ ನೀವು ಪ್ರೀವಿಯಸ್ಲಿ ಹಿಂಗೆ ಆಗ್ತಿತ್ತು ನಮ್ಗೂನುವೆ. ಈ ಅಶೋಕ್ ದಿಂಡ ಅಂತವ್ರೆಲ್ಲ ಇಟ್ಕೊಂಡು ನಾವು ಉನಡ್ಕಟ್ಟು, ಹರ್ಷಲ್ ಪಟೇಲ್ ಅಷ್ಟ್ ಜನನು ಇಲ್ಲೇ ಇದ್ರು. ಅವ್ರು ಇಟ್ಕೊಂಡು ಬೇರೆ ಅಟ್ಯಾಕ್ಗೆಲ್ಲ ಎಫೆಕ್ಟ್ ಆಗ್ತಿತ್ತು ಅದು. ಪ್ಲಸ್ ಇದು ನಮಗ್ ಗೊತ್ತಿತ್ತು, ಎಲ್ಲಾರ್ಗು ಗೊತ್ತಿತ್ತು ಇದು ಬೌಲಿಂಗ್ ಅಟ್ಯಾಕ್ ವರ್ಸಸ್ ಬೌಲಿಂಗ್ ಅಟ್ಯಾಕ್ ಅಂತ. ನಮ್ಮನ್ ಎಲ್ಲಾರು ಚೀತು ಅಂತಾರು ನಮ್ ಬೌಲಿಂಗ್ ಅಟ್ಯಾಕ್ಗೆ. ಬಟ್ ಡಫಿ ಫಸ್ಟ್ ಅಲ್ಲಿಂದಾನೇ ಶುರು ಮಾಡೋಣ. ಎಲ್ಲರೂ ಏನೋ ನಾವ್ ವರ್ಲ್ಡ್ ಇದನ್ನ ಕಪ್ ಸರಿಗಾಡಿಲ್ಲ ಅದು ಇದು ಅಂತೆಲ್ಲ ಡೌಟ್ ಆಕ್ಷನ್ ಇತ್ತು ನಮ್ಗೆ. ಪ್ರಿವ್ಯೂನಲ್ಲಿ ಆಕ್ಷನ್ ಪ್ರಿವ್ಯೂನಲ್ಲಿ ನಾವ್ ಇದನ್ನ ಡಿಸ್ಕಸ್ ಮಾಡಿ ನೀಟಾಗಿ ಇಲ್ಲ ಜೇಕಬ್ ಡಫಿ ತಗೋಬೇಕು, ಒಳ್ಳೆ ಬೌಲರ್ ಅಂತ ನಾವ್ ಹೇಳಿದ್ವಿ. ಹ್ಮ್ ಅವಾಗಿನ್ನ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಎಷ್ಟೊಂದ್ ಜನಕ್ಕೂನು. ಹ್ಮ್ ಹ್ಮ್ ಈ ಡಿಸಿಷನ್ ಒಳ್ಳೆ ಡಿಸಿಷನ್ ಅಂತ ಇವಾಗ ಎಲ್ಲರಿಗೂ ಗೊತ್ತಾಗ್ತಿದೆ. ಆಮೇಲೆ ಆಕ್ಷನ್ ಅಲ್ಲಿ ಹ್ಮ್ ಫಸ್ಟ್ ಆಫ್ ಆಲ್ ನಾವ್ ಹೇಳಿದ್ಮೇಲೆ ಆಕ್ಷನ್ ಅಲ್ಲಿ ತಗೊಂಡ್ರು. ಅದು ಆಕ್ಚುಲಿ ಅವಾಗ್ಲೇ ಗೊತ್ತಾಗ್ಬೇಕಿತ್ತು, ಓಕೆ ನಮ್ಗೊಂದ್ ಸ್ವಲ್ಪ ಬಾಲ್ ನಾಲೆಡ್ಜ್ ಇದೆ ಅಂತ. ಯಾರು ಅಕ್ನಾಲೇಜ್ ಮಾಡ್ಲಿಲ್ಲ. ಇವಾಗ ಅನುಭವಿಸಿ ನೋಡಿ. ಬಟ್ ಪರ್ಫೆಕ್ಟ್ ಲೈನ್, ಪರ್ಫೆಕ್ಟ್ ಎಕ್ಸಿಕ್ಯೂಷನ್. ಆಮೇಲೆ ಸಾತ್ವಿಕ್ ಈಗ ಜಾಯ್ನ್ ಆಗಿಲ್ಲ, ಬಟ್ ಮುಂದೆ ಪಕ್ಕ ಇದ್ರ ಬಗ್ಗೆ ಮಾತಾಡ್ತೀವಿ. ಬಟ್ ಅವ್ರು ಯಾವಾಗ್ಲೂ ಹೇಳ್ತಾ ಇರೋ ತರ ಡೇಟಾ ಅನಾಲಿಸಿಸ್ ಅಂತೂ ಪಕ್ಕಾ ಮಾಡಿದ್ದಾರೆ. ಯಾಕಂದ್ರೆ ಇಶಾನ್ ಕಿಶನ್ ಬಿಡು, ಅವನೊಂಥರ ಯಾವ ತರ ಇದಾನೆ ಅಂದ್ರೆ ಅವನೇ ವಿಕೆಟ್ ಕೊಟ್ಟು ಔಟ್ ಆಗ್ಬೇಕಾಗಿತ್ತು. ಬಟ್ ಅವನ್ ವಿಕೆಟ್ ಲಿಟ್ರಲಿ ಹೋಗಿ ಹೋಗಿ ಕ್ಯಾಚ್ ಹಾಕೊಂಡಿದ್ದಾನೆ ನಮ್ ಫಿಲ್ ಸಾಲ್ಟ್. ಇರೋ ಅದಕ್ಕೂ ಬರೋ ಆಮೇಲೆ ಇಷ್ಟು ಲೆಫ್ಟ್ ಹ್ಯಾಂಡರ್ಸ್ ಅಲ್ಲೂ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ದೇವದತ್ ಪಡಿಕ್ಕಲ್ ಅಲ್ಲಿ ದೇವದತ್ ಪಡಿಕ್ಕಲ್ ಹ್ಯಾಸ್ ಔಟ್ಶೈನ್ಡ್ ಆಲ್ 3 ಆಫ್ ದಮ್. ದೇವದತ್ ಪಡಿಕ್ಕಲ್ಗೆ ಸ್ಪೆಷಲ್ ಆಗಿ ಬರೋಣ. ಈಗ ಫಸ್ಟ್ ಡಫಿ ಬಗ್ಗೆ ಮುಗಿಸ್ಬಿಡೋಣ. ಯಾಕಂದ್ರೆ ದೇವದತ್ ಪಡಿಕ್ಕಲ್ ಶುರು ಮಾಡೋದ್ರಲ್ಲಿ ಬೇರೆ ಯಾರು ಬೇಡ ಅನ್ಸುತ್ತೆ. ಜೇಕಬ್ ಡಫಿಗೆ ಇಷ್ಟನೇ. ಡೇಟಾ ಬ್ಯಾಕ್ ಇದ್ದು ಹಾಫ್ ಟೈಮ್ ಅಂತೀನಿ, ಏನದು ಸೈಡ್ ಲೈನ್ ಇಂಟರ್ವ್ಯೂ ನಲ್ಲೂ ದಿನೇಶ್ ಕಾರ್ತಿಕ್ ಇದನ್ನೇ ಹೇಳಿದ್ದು. ಜೇಕಬ್ ಡಫಿ ಯಾಕೆ ತಗೊಂಡ್ವಿ ಅಂದ್ರೆ ಈ ವಾಸ್ ದ ಕ್ಲೋಸೆಸ್ಟ್ ಥಿಂಗ್ ಟು ಹೇಸಲ್ವುಡ್, ಅದಕ್ಕೆ ನಾವು ತಗೊಂಡ್ವಿ. ಡೇಟಾನವರು ಅದೇ ಹೇಳಿದ್ದು ಅಂತ ನಾನು ಇಂಟರ್ವ್ಯೂ ನಲ್ಲೇ ಹೇಳ್ದೆ. ಇವತ್ತು 8th 9th ಓವರ್ ಎಲ್ಲ ಯಾವಾಗ್ಲೂ ಇಂಟರ್ವ್ಯೂ ಮಾಡ್ತಿರ್ತೀವಿ ಅವಾಗ. ಇವತ್ ನೀನ್ ಏನಾರು ಅವ್ನ್ ಬಾಲ್ ರಿಲೀಸ್ ಆದ್ಮೇಲೆ ಫುಲ್ ಆಕ್ಷನ್ ಎಲ್ಲ ನೋಡಿದಿರ, ಜಸ್ಟ್ ಬಾಲ್ ರಿಲೀಸ್ ಆದ್ಮೇಲೆ ಮ್ಯಾಚ್ ನೋಡಿದಿದ್ರೆ ನಿಂಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಹೇಸಲ್ವುಡ್ ಡಫಿನಾ ಅಂತ. ಆಮೇಲೆ ಇನ್ನೂ ಒಂದ್ ಲಿಟ್ರಲಿ. ಏನಂತಂದ್ರೆ ಡಫಿನ ಆಲ್ 4 overs ಅಪ್ ಫ್ರಂಟ್ ಮಾಡಿಸಿದ್ದು ಒಳ್ಳೆ ಡಿಸಿಷನ್ ಅಂತ ಹೇಳ್ಬೇಕು. ಸ್ಟ್ರಾಟಜಿಕ್ ಮಾಸ್ಟರ್ ಕ್ಲಾಸ್ ಅದು. ಯಾಕಂದ್ರೆ ಅವ್ನ್ ಮೂರನೇ ಓವರ್ ಫಸ್ಟ್ 2 ಓವರ್ ಮಾಡಿದ್ರೆ ಓಕೆ 2 ವಿಕೆಟ್ ಬಂತು. 3rd ಓವರ್ ಮಾಡಿರ್ಲಿಲ್ಲ ಅಂದ್ರೆ 3ನೇ ವಿಕೆಟ್ ಬರ್ತಾನೆ ಇರ್ಲಿಲ್ಲ. ಪ್ಲಸ್ ಅವ್ನ್ ತೆಗ್ದಿದ್ 3 ವಿಕೆಟ್ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ರೆಡ್ಡಿ ಗಾರು. ಅಲ್ಲೇ ಅವ್ರದ್ದು ಒಂಥರ ಏನಂತಾರೆ, ಅವ್ರದ್ದು ಮೇನ್ ಅಟ್ಯಾಕೆ ಹೊಟ್ಟೋಯ್ತು ಅಲ್ಲಿ ಅವ್ರದ್ದು. ಇದು ಪ್ರೀ ಪ್ಲಾನ್ಡ್ ಇರ್ಬೋದು, ಯಾಕೆಂತಂದ್ರೆ ಅವ್ರ ಬೆಸ್ಟ್ ಬ್ಯಾಟ್ಸ್ಮನ್ ಶುಡ್ ಫೇಸ್ ಅವ್ರ ಬೆಸ್ಟ್ ಬೌಲರ್ಸ್ ಅಲ್ವಾ. ಸೊ ಹಂಗೂ ನೋಡ್ಕೊಂಡು ಮೋಸ್ಟ್ಲಿ ಡಿಸೈಡ್ ಮಾಡಿರ್ಬೋದು. ಬಟ್ ನಾರ್ಮಲಿ ಎಲ್ಲಾರು ಏನ್ ಮಾಡ್ತಾರೆ ಅಂತಂದ್ರೆ ಬುಮ್ರಾನೇ ಆಗಿರ್ಬೋದು ಅಥವಾ ಹೇಜಲ್ವುಡ್ ಆಗಿರ್ಬೋದು ಹತ್ರ ಟಾಪ್ ಬೌಲರ್ಸ್ ನ ಯಾವಾಗ್ಲೂ ಅವ್ರನ್ನ ಸೇವ್ ಮಾಡಿ ಇಟ್ಕೊಳಕ್ಕೆ ಯೋಚನೆ ಮಾಡ್ತಾರೆ. ಅವ್ ಏನಾರು ಆಗ್ಬಿಟ್ರೆ ಇವ್ರು ಬೇಕಾಗುತ್ತೆ ಅಂತ. ಬಟ್ ನಮ್ಮ ರಜತ್ ಪಟಿದಾರ್ ಅಂಡ್ DK ಬಿಗ್ ಬ್ರೈನ್ ಟ್ಯಾಕ್ಟಿಕ್ಸ್ ಮಾಡಿ 4 ಓವರ್ ಫಸ್ಟ್ ಹಾಕಿಸ್ಬಿಟ್ಟು ಆ ಪವರ್ ಪ್ಲೇ ನಲ್ಲೇ ಆಕ್ಚುಲಿ ಮ್ಯಾಚ್ ನಮ್ದೇ ಅಂತ ಗೊತ್ತಾಗೋಯ್ತು ನನ್ಗೆ. ಯಾಕೆಂತಂದ್ರೆ ಆಕ್ಚುಲಿ ಅವ್ರದ್ದು ನೋಡ್ತು ಅಂತಂದ್ರೆ ಅವ್ರ ಬ್ಯಾಟಿಂಗ್ ಆರ್ಡರ್ ಟಿಪಿಕಲ್ RCB ಓಲ್ಡ್ ಸ್ಕೂಲ್ RCB ಬ್ಯಾಟಿಂಗ್ ಆರ್ಡರ್ ತರ ಇತ್ತು ಅದು.
ಯಾಕಂದ್ರೆ ತುಂಬಾ ಟಾಪ್ ಹೆವಿ. ಮಿಡ್ಲ್ ಆರ್ಡರ್ ಅಲ್ಲಿ ಅಂದ್ರೆ ರಿಲೇಟಿವ್ಲಿ ಅನ್ನೋನ್ ಇಂಡಿಯನ್ ಬ್ಯಾಟರ್ಸ್, ಅವ್ರು ಚೆನ್ನಾಗಿ ಆಡ್ಬೋದು ಬಿಡ್ಬೋದು, ಆಡಲ್ಲ ಆಡ್ತಾರೆ ಅದೆಲ್ಲ ಬಿಟ್ಬಿಡೋಣ. ಬಟ್ ಪ್ರೊಫೈಲ್ ವೈಸ್ ನೋಡ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಟಾಪ್ ಹೆವಿ. ಮಿಡ್ಲ್ ಆರ್ಡರ್ ಅಲ್ಲಿ ಬರೀ ಅನ್ನೋನ್ ಇಂಡಿಯನ್ ಬ್ಯಾಟ್ಸ್ಮನ್. ಬೌಲಿಂಗ್ ಅಟ್ಯಾಕ್ ನಾನ್ ಎಕ್ಸಿಸ್ಟೆಂಟ್. ಅವರು ಬೌಲಿಂಗ್ ಅಟ್ಯಾಕ್ ಬಗ್ಗೆ ಅಂತೂ ಮಾತಾಡೋದು ಟೈಮ್ ವೇಸ್ಟ್, ಯಾಕಂದ್ರೆ ಏನು ಇರ್ಲಿಲ್ಲ ಅವರು, ಅದು ಅಟ್ಯಾಕೇ ಅಲ್ಲ ಅದು. ಓಕೆ, ಈಗ ನೆಕ್ಸ್ಟ್ ಡಫಿ ಆದ್ಮೇಲೆ ನಮ್ದು ಇನ್ನೊಂದು ಡೆಬ್ಯೂಟೆಂಟ್ ಬರೋಣ, ಅಭಿನಂದನ್ ಸಿಂಗ್. ಅವನು ಇದು ಫಸ್ಟ್ ಓವರ್ ಸ್ವಲ್ಪ ಅಂದ್ರೆ ಒಂದ್ ಸ್ವಲ್ಪ ಶೇಕಿ ಆಗಿದ್ದ, ಲೆಂತ್ ಮಿಸ್ ಆಯ್ತು, ಎಲ್ಲ ಆಯ್ತು. ಬಟ್ ಅವ್ನ್ ಸೆಕೆಂಡ್ ಓವರ್ ಬಗ್ಗೆ ಮಾತಾಡೋಣ. ಅವ್ನ್ ನಿಜವಾದ ಏನಕ್ಕೆ ಸೆಲೆಕ್ಟ್ ಮಾಡಿದಾರೆ ಅಂತ ತೋರ್ಸ್ಕೊಟ್ಟ ಸೆಕೆಂಡ್ ಓವರ್. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಓವರ್ ಮಾಡ್ತಿದ್ದಾನೆ IPL ಅಲ್ಲಿ, ಫಸ್ಟ್ ಮ್ಯಾಚ್ ಬೇರೆ, ಇಡೀ ಟೂರ್ನಮೆಂಟ್ ದೇನೆ, ಸೊ ಆ ಜಿಟ್ಟರ್ಸ್ ಇದ್ದೇ ಇರುತ್ತೆ, ಏನೂ ಮಾಡಕ್ ಆಗಲ್ಲ. ಪ್ಲಸ್ ಎಕ್ಸಾಕ್ಟ್ ನೀನ್ ಎಸ್ ದಯಾಲ್ ಮಾಡೋ ರೆಪ್ಲಿಕೇಟ್ ಮಾಡ್ಬೇಕಂದ್ರೆ ಅದು ಆಕ್ಚುಲಿ ಕಷ್ಟನೇ ಹಂಗ್ ನೋಡ್ತು ಅಂತಂದ್ರೆ. ಫಸ್ಟ್ ಗೇಮ್ ಬೇಸಿಸ್ ಮೇಲೆ ಹೋಯ್ತು ಅಂತಂದ್ರೆ ರಿಲೇಟಿವ್ಲಿ ಚೆನ್ನಾಗೇ ಆಡಿದ್ದಾರೆ ಅಂತ ಹೇಳ್ಬೇಕು. ಅಲ್ಲ, ನೀನು ಎಷ್ಟ್ದಲ್ಲ ರೆಪ್ಲಿಕೇಟ್ ಮಾಡೋದ್ ಕಷ್ಟ ಅಂದಿದ್ದು ಆನ್ ದ ಫೀಲ್ಡ್, ಆಫ್ ದ ಫೀಲ್ಡ್? ಇಲ್ಲ, ಆನ್ ದ ಫೀಲ್ಡ್ ಮಾತ್ರನೇ. ಆಫ್ ದ ಫೀಲ್ಡ್ ರೆಪ್ಲಿಕೇಟ್ ಮಾಡಕ್ಕೆಲ್ಲ ಹೋಗ್ಬೇಡಿ ಆಮೇಲಿಂದ. ಓಕೆ, ನೆಕ್ಸ್ಟ್ ಈಗ ನಮ್ದು ಕ್ಯಾಚಸ್ ಗಳಿಗೆ ಬರೋಣ. ಫಿಲ್ ಸಾಲ್ಟ್ ಅದು ಏನ್ ಕ್ಯಾಚ್ ಹಿಡ್ದ ಇವತ್ತು. ಫಸ್ಟ್ ಒನ್ ಒಂಥರ ಅದು ನೋಡೋದಿಕ್ಕೆ ಓಕೆ, ಇದು ಹಿಡಿಬೋದು ಅಂತ ಅನ್ಸ್ತು. ಅದನ್ನು ಕಷ್ಟನೇ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಫಸ್ಟ್ ಒನ್ ನಾರ್ಮಲ್ ಅವ್ನ್ ಕೀಪರ್ ಆಗಿರೋದ್ರಿಂದ ಅದು ಅಂದ್ರೆ ಪ್ರಿಟಿ ನಾರ್ಮಲ್ ಕ್ಯಾಚ್ ನನ್ ಲೆಕ್ಕದಲ್ಲಿ. ಯಾಕೆಂತಂದ್ರೆ ಪೊಸಿಷನ್ ಹಿಂದ್ಗಡೆ ಬಿದ್ದಿದ್ದು ಅದೆಲ್ಲ ನೋಡಿದ್ರೆ ಟಿಪಿಕಲ್ ವಿಕೆಟ್ ಕೀಪರ್ ಕ್ಯಾಚ್ ಅಂತ ನಂಗೆ ಅನ್ನಿಸ್ತು. ಬಟ್ ಆ ಸೆಕೆಂಡ್ ಅಂಡ್ ಥರ್ಡ್ ಒನ್ ಡಿಬೇಟೇಬಲ್ ಒಂದ್ ಕ್ಯಾಚ್ ಅದ್ರಲ್ಲಿ, ಅಂದ್ರೆ ಆಕ್ಚುಲಿ ಔಟೋ ಇಲ್ವೋ ಅಂತ. ಬಟ್ ಅದು ಸಿಕ್ಸ್ ಅದೆಲ್ಲ ಈಗ ಅದು. ಹೇಳಕ್ಕಾಗಲ್ಲ, ಆಗೋಗಿದೆ. ಅದೇ, ಬಟ್ ಥರ್ಡ್ ಒನ್ ಏನ್ ಕ್ಯಾಚ್ ಅದು, ಯಪ್ಪ ದೇವ್ರೆ. ಅದೇ ತರ ಮಿರಕಲ್ಲೇ ಆಗ್ಬೇಕಾಗಿದ್ದು ಇಶಾನ್ ಕಿಶನ್ ಔಟ್ ಮಾಡ್ಸಕ್ಕೆ. ಅವನೊಂಥರ ಇಂಪಾಸಿಬಲ್ ಅನ್ಸ್ತಾ ಇತ್ತು ಇಶಾನ್ ಕಿಶನ್ ಔಟ್ ಮಾಡ್ಸೋದು. ಬಟ್ ನೆಕ್ಸ್ಟ್ ಲೆವೆಲ್ ಕ್ಯಾಚ್, ಅಂದ್ರೆ ಅದನ್ನ ಎಷ್ಟ್ ಸತಿ ನೋಡಿದ್ರು ಅದು ಅರ್ಥನೇ ಆಗ್ತಿರ್ಲಿಲ್ಲ ಅವ್ನು ಹೆಂಗೆ ಹಿಡ್ಕೊಂಡ ಅದನ್ನ ಅಂತ. ಅದ್ ಹೆಂಗೆ ಅಂದ್ರೆ ಬಂದ್ ಕಚ್ಕೊಂತು ಅಂತಾರಲ್ಲ, ಅದ್ ಎಕ್ಸಾಕ್ಟ್ಲಿ ಅದೇ ಆಗಿದ್ದು. ಸುಮ್ನೆ ಡೈವ್ ಆಗ್ತಾ ಕಚ್ಕೊಂಡ್ಬಿಡ್ತು ಬಂದು. ಬಟ್ ಅದು ಅಂದ್ರೂ ಅಲ್ಲಿವರೆಗೂ ಯಾವ್ದ್ ಜ್ಞಾಪಕ ಹೋಗ್ಬೇಕಲ್ಲ. ಬರುತ್ತೆ ಅಂತಂದ್ರೆ ಇನ್ನೊಂದು SRH ಮೇಲೆನೆ ಮೇ ಬಿ ಡಿವಿಲಿಯರ್ಸ್ ಸೂಪರ್ ಮ್ಯಾನ್ ಕ್ಯಾಚ್ ಇದೆಯಲ್ಲ, ಹ್ಮ್ 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 ಅಂದ್ರೆ ಆಲ್ಮೋಸ್ಟ್ ಅದೇ ಲೆವೆಲೇನೆ. ಬಟ್ ನನ್ಗಿನ್ನೂ ಅದೇನೆ ಅಂದ್ರೆ ದಿ ಬೆಸ್ಟ್ ಕ್ಯಾಚ್ ಅಂತ ನಂಗೆ ಅನ್ಸುತ್ತೆ. ಹ್ಮ್ ಹ್ಮ್ ಬಟ್ ಒಂದೇನು ಅಂದ್ರೆ ನಮ್ ಗಾಂಧಿ ತಾತ ಅವಾಗ ಉಪ್ಪಿಟ್ಕೊಂಡು ಓಡಾಡೋದಿಕ್ಕೂನು ಆ ಉಪ್ಪಿನ ಋಣ ತೀರ್ತು. ಈಗ ಇಂಗ್ಲೆಂಡ್ನವರೇ ಕಳ್ಸಿಕೊಟ್ಟಿದ್ದಾರೆ ನಮ್ಗೆ ಉಪ್ಪನ್ನ. ಸೊ ಇದಾದ್ಮೇಲೆ ನೆಕ್ಸ್ಟ್ ದೇವದತ್ ಪಡಿಕಲ್ ಕ್ಯಾಚ್ಗಳು, ಯಪ್ಪ ದೇವ್ರೆ. ಅಂದ್ರೆ ಅದೇ ಫಸ್ಟ್ ಒನ್ ಕಷ್ಟ ಇತ್ತು, ಆಮೇಲೆ ಎರಡು ಅವ್ನು ಈಸಿಯಾಗಿದೆ ಅನ್ನೋ ತರ ತೋರ್ಸ್ಕೊಟ್ಟ. ಬಟ್ ಅದನ್ನು ಹೆವಿ ಕಷ್ಟ ಇತ್ತು ಎರಡೂನು. ಆಕ್ಚುಲಿ ಹಿಡಿಬೇಕಾಗಿರೋದನ್ನ ಹಿಡ್ದ, ಅದಷ್ಟ ಅದು ಮೇನ್. ಹೆಂಗ್ ಹಿಡಿತಾನೆ, ಬಿದ್ದಾರ ಹಿಡಿಲಿ, ಎದ್ದಾರ ಹಿಡಿಲಿ, ಏನಾರ ಆಗ್ಲಿ, ಬಟ್ ಹಿಡಿಬೇಕಾಗಿರೋದು ಹಿಡ್ದ, ಅಷ್ಟೇ ಸಾಕು. ಅದು ದೇವದತ್ ಪಡಿಕಲ್ ಈಗ ಒಂಥರ ಯಾವ ಲೆವೆಲ್ ಹೊಟ್ಟೋಗಿದೆ ಅಂದ್ರೆ, ಕರ್ನಾಟಕ ಕ್ಯಾಪ್ಟನ್ ಎಲ್ಲ ಆಗಿ ರಂಜಿ ಫೈನಲ್ಸ್ ತಗೊಂಡೋದ್ಮೇಲೆ ಒಂಥರ ಗ್ರೇಟ್ ಪ್ಲೇಯರ್ ಆಗಿ ಹೋಗಿದ್ದಾನೆ. ಅದು ಅವ್ನು ಏನೇ ಮಾಡಿದ್ರು ಓಹ್ ಇಷ್ಟೇನ ಅನ್ಸುತ್ತೆ. ಬಟ್ ಅದು ಅಪ್ರಿಶಿಯೇಟ್ ಮಾಡ್ತೀರಾ ನೀವೆಲ್ಲ. ಈಗ ನಾನು ಹೇಳೋದು ನಿಮ್ಗೆಲ್ಲ ಒಂಥರ ಅನ್ಸ್ಬೋದು, ಬಟ್ ಒಂದ್ ಟೈಮ್ ಆದ್ಮೇಲೆ ಅವಾಗ ಅಪ್ರಿಶಿಯೇಟ್ ಮಾಡ್ತೀರಾ. ಈಗ ಹೆಂಗೆ ಎಲ್ಲರೂ ಕೊಹ್ಲಿನ ಅಪ್ರಿಶಿಯೇಟ್ ಮಾಡ್ತೀಯಾರೋ ಆತರ. ದೇವದತ್ ನೆಕ್ಸ್ಟ್ ಪಡಿಕಲ್ ನಾನ್ ರಿವ್ಯೂ ನಲ್ಲೇ ಹೇಳಿದ್ದೆ, ಈ ಮ್ಯಾಚ್ ಅವಂದೇನೆ, ಅವನೇ ಆಡ್ತಾನೆ ಬಂದು, ರೀಸನ್ಸ್ ಕೊಟ್ಟಿದ್ದೆ, ನನ್ ಕಾನ್ಫಿಡೆನ್ಸ್ ಇತ್ತು. ದೇವದತ್ ಪಡಿಕಲ್ ಈ ಸೀಸನ್ ವಿಲ್ ಬಿ ಅ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಅಂತ. ಆ ಸೀಸನ್ ಅನ್ಫಾರ್ಚುನೇಟ್ಲಿ ಲ್ಯಾಟರ್ ಹಾಫ್ ಅಲ್ಲಿ ಇಂಜುರಿ ಆಗಿತ್ತು. ಸೊ ಬಟ್ ಅಂದ್ರೂ ಮ್ಯಾನೇಜ್ ಮಾಡ್ಬಿಟ್ಟು ಗೆದ್ವಿ, ಅದೇನ್ ತೊಂದರೆ ಇರ್ಲಿಲ್ಲ. ಬಟ್ ನಂಗೆ ಅನ್ಸುತ್ತೆ ಈ ಸತಿ ನಮ್ ಟಾಪ್ ಆರ್ಡರ್ ಅಲ್ಲಿ ಅಂದ್ರೆ ಈಗ ಒಂದ್ ಸ್ಟೆಡಿ ಹೆಡ್ ಅಂತ ಬೇಕಲ್ಲ, ದಟ್ ವಿಲ್ ಬಿ ದೇವದತ್ ಪಡಿಕಲ್. ಪ್ಲಸ್ ಅದು ಒಂಥರ ಮಚ್ ನೀಡೆಡ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್, ಎಸ್ಪೆಷಲಿ ಪವರ್ ಪ್ಲೇ ನಲ್ಲಿ. ಪವರ್ ಪ್ಲೇ ಆದ್ಮೇಲೆ ಏನು ಯೂಸ್ ಇಲ್ಲ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್, ಬಟ್ ಪವರ್ ಪ್ಲೇ ನಲ್ಲಿ ಒಂದ್ ಸ್ವಲ್ಪ ಯೂಸ್ ಇದೆ. ಹಾಗಂತ ನಮ್ ರೈಟ್ ಗಂಭೀರ್ ತರ ಹ್ಯಾಂಡ್ ಒಳ್ಳೆ ರಂಗೋಲಿ ಮಾಡ್ದಂಗೆ ಪ್ಯಾಟರ್ನ್ ಇಲ್ಲ, ಮಾಡಬಾರ್ದು. ಲೆಫ್ಟ್ ಹ್ಯಾಂಡರ್ ಬೇಕೇ ಬೇಕು ಅಂತಂದ್ರೆ ನಾವು ಈ ಬೆತ್ತಲ್ನೆಲ್ಲ ಆಡ್ಸ್ಬೇಕಾಗುತ್ತೆ ಮಿಡ್ಲ್ ಆರ್ಡರ್ ಅಲ್ಲಿ ಹುಚ್ಚುಚ್ಚಂಗೆ ಕಾಂಬಿನೇಷನ್ ಎಲ್ಲ ಹಾಳು ಮಾಡ್ಕೊಂಡು. ಜೇಕಬ್ ಮಿಡ್ಲ್ ಬೆತ್ತಲ್ ಒಳ್ಳೆ ಆರ್ಡರ್ ಎಲ್ಲ ಪ್ಲೇಯರ್ ಬೇಡ. ಅಲ್ಲ ಅಂತಲ್ಲ, ಬಟ್ ನಮ್ದು ಇಡೀ ಬ್ಯಾಲೆನ್ಸ್ ಹೊಟ್ಟೋಗುತ್ತೆ ಅವಾಗ ಟೀಮ್ದು. ನನ್ ಪ್ರಕಾರ ಅವನನ್ನ ಆಡಿಸ್ಬೇಕು ಬೆತ್ತಲ್ನ.
ಅಂದ್ರೆ ಅದೊಂಥರ ಜನರೇಷನಲ್ ಟ್ಯಾಲೆಂಟ್ ನ ನಾವು ಕೂಡ್ಸಿ ಅವ್ನ್ ಬಿಟ್ಟೊಟ್ಟೋಗ್ತಾನ ಆಮೇಲೆ. ಆತರ ಮಾಡ್ಬಾರ್ದು. ನನ್ನ ಆಡ್ಸ್ಲೇಬೇಕು ಲೆಕ್ಕದಲ್ಲಿ ಈ ಬೆಳ್ತಂಗಡಿ. ಲಕ್ನೋ, ಚೆನ್ನೈ ಆತರ ಗೇಮ್ಸ್ ಎಲ್ಲ ಆಡಿಸ್ಬೋದು, ಯಾಕಂದ್ರೆ ಎಕ್ಸ್ಟ್ರಾ ಸ್ಪಿನ್ನರ್ ಯಾರು ಬೇಕಾಗ್ಬೋದು ಅನ್ನೋ ಟೈಮ್ಲಿ ರೊಮಾರಿಯೋ ಶೆಪರ್ಡ್ ಹ್ಮ್. ಬದಲು. ಆ ರೊಮಾರಿಯೋ ಶೆಪರ್ಡ್ ನಾನು ಆನೆಸ್ಟ್ಲಿ ಹೇಳ್ತಾ ಇದೀನಿ, ಬ್ಯಾಟಿಂಗ್ ಅವ್ನು ಏನೇ ಇರ್ಬೋದು, ಬೌಲಿಂಗ್ ಅಂತೂ ಅವನು ಲಿಟ್ರಲಿ ಕೆರೆಬಿಯನ್ ಹರ್ಷಲ್ ಪಟೇಲ್ ಅವನು, ಆನೆಸ್ಟ್ಲಿ ಇಲ್ಲ, ಹೇಳ್ತಾ ಇದೀನಿ ನಾನು. ಅವ್ನ್ ಲಿಟ್ರಲಿ ರೊಮಾರಿಯೋ ಶೆಪರ್ಡ್ಗೆ ಶ್ರೇಯಸ್ ಅಯ್ಯರ್ ಬಿಟ್ಟು ಇನ್ ಯಾರಿದ್ರು ಬೌಲಿಂಗ್ ಬಿಡ್ಬಾರ್ದು. ಅದೇನೆ. ಅಲ್ಲ, ಅವ್ನ್ ವಿಕೆಟ್ ಹೆಂಗೋ ತೆಗೆದ್ ಬಿಡ್ತಾನೆ. ಇವತ್ತು 2 ತೆಗ್ದ ಅನ್ಸುತ್ತೆ ಅವನು, ಅಥವಾ 3. ಇಲ್ಲ, ನನ್ ಲೆಕ್ಕದಲ್ಲಿ ಅವ್ನ್ ಬೌಲಿಂಗ್ ಮಾಡೋ ಪ್ಲಾನೇ ಇರ್ಲಿಲ್ಲ ಇನಿಷಿಯಲಿ. ಹೇಸಲ್ವುಡ್ ಇಲ್ಲ ಅಂತ ಹ್ಮ್ ಗೊತ್ತಾದಾಗ ಪಾಪ ಡೆತ್ ಬೌಲಿಂಗ್ ಬಂದ್ ಕೊಟ್ಟಿದ್ದಾರೆ 2 ಓವರ್ ಅವ್ನ್ಗೆ. ಅವ್ನ್ ಏನ್ ಹ್ಮ್ ಮಾಡ್ತಾನಂತೇವೆ. ಅದೇ 3. ಅದ್ರಲ್ಲಿ ಒಂದು ಇದು ಸಾಲ್ಟ್ ಇದೇನೆ, ಅದೊಂಥರ ಸ್ಕ್ಯಾಮ್ ತರ ಅದು. ಅಂದ್ರೆ ಅದು ಆಕ್ಚುಲಿ ನಮ್ಮ IPL ನವ್ರನ್ನ ಉಗಿಬೇಕು. ಯಾಕಂದ್ರೆ ನೀನ್ NFL ನೋಡು, ಫುಟ್ಬಾಲ್ ನೋಡು, ಎಲ್ಲದ್ರಲ್ಲೂ ಕಟಿಂಗ್ ಎಜ್ ಟೆಕ್ನಾಲಜಿ ಇದೆ. ನಮ್ದ್ರಲ್ಲಿ ಆಂಗಲೇ ಇಲ್ಲ. ಎರಡೂನು ಒಂದು ಈಗ ಥರ್ಡ್ ಅಂಪೈರ್ಗೂ ನಾವು ಬ್ಲೇಮ್ ಮಾಡಕ್ಕಾಗಲ್ಲ. ಇನ್ನೊಂದೇನಂದ್ರೆ ಕರೆಕ್ಟ್ ಆಗಿ ಆ ಪೊಸಿಷನ್ ಹೆಂಗಿತ್ತು ಅಂತಂದ್ರೆ, ಕ್ಯಾಮ್ರಾ ಇತ್ತು, ಆ ಕ್ಯಾಮ್ರಾ ಮುಂದ್ಗಡೆ ಅದೇ ಒಂದು ಏನದು ಹೊಗ್ಗಿ ಕ್ಯಾಮ್ರಾ ಇರುತ್ತಲ್ಲ, ಹ್ಮ್ ಅದ್ ಕರೆಕ್ಟ್ ಆಗಿ ಅಡ್ಡ ಇತ್ತು. ಸೊ ಅವನ್ ಅದ್ ಕಾಣಿಸ್ಲೇ ಇಲ್ಲ ಯಾವ ಆಂಗಲ್ ಅಲ್ಲೂ. ಆ ಸ್ಪೈಡರ್ ಕ್ಯಾಮ್ ಬೇರೆ ಎಲ್ಲೋ ತಿರ್ಕೊಂಡಿತ್ತು ಆ ಕಡೆಗೆ. ಹ್ಮ್ ಅದನ್ನು ಇನ್ನೊಂಥರ ಬಾಬಾ ರಾಮ್ದೇವ್ ತರ ಹಿಡ್ದ ಕ್ಯಾಚ್ ನ. ಅದೊಂಥರ ಗೊತ್ತಾಗೋದು ಇಲ್ಲ. ಅವನು ನೀಟಾಗೆ ಅದು ಕುಶನ್ ನ ಟಚ್ ಮಾಡಿದ್ರೆ, ಈಗ ಅವನೇನಾದ್ರು ನಿಂತ್ಕೊಂಡಿದ್ದು, ಅವನೇನಾದ್ರು ನೆಲದ ಮೇಲೆ ಲ್ಯಾಂಡ್ ಆಗಿದ್ರೆ ಅವಾಗ ಕುಶನ್ ಮೇಲೆ ನೀಟಾಗಿ ಗೊತ್ತಾಗತ್ತೆ. ಈಗ ಈ ತರ ಅವನು ಏನೇನೋ ಯೋಗ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಗೊತ್ತಾಗಲ್ಲ ಅದು ಟಚ್ ಆದ್ರೂನು. ಹ್ಮ್. ಬಟ್ ಎನಿವೇ ನಮಗ್ ಸಿಕ್ತು, ಅವನು ಹೋದ, ಅಷ್ಟೇ ಸಾಕು. ಬಟ್ ನನ್ಗೆ ಇರಿಟೇಟ್ ಆಗಿದ್ದು ಏನು ಅಂದ್ರೆ, ಆ ಕ್ಲಾಸನ್ಗೆ ಇವನು ರೊಮಾರಿಯೋ ಶೆಪರ್ಡ್ ಹಾಕೊಟ್ಟಿದ್ ಬಾಲ್ಗಳು ಅದೊಂಥರ ಅವನನ್ನ ವಾಪಸ್ ಫಾರ್ಮ್ ತರಬೇಕು ಅನ್ನೋ ತರ. ಅದೇ ಅವರು ಬೌಲಿಂಗ್ ಮಿಷಿನ್ ತರ ಹಾಕೊಟ್ಟ ಅವನು. ಅವನು 2 ಸ್ಟ್ರೈಟ್ ಆಗಿ ಹೊಡೆದ್ನಲ್ಲ ಮಿಡ ಹ್ಮ್. ಬಿಡಾನ್ ಪಕ್ಕದಲ್ಲಿ. ಹ್ಮ್. ಅದು ಇರಿಟೇಟ್. ಇವತ್ತು ರೊಮಾರಿಯೋ ಶೆಪರ್ಡ್ ಅಂತೂ ಪಕ್ಕಾ ಇವನ್ ತರಾನೇ, ಯಾರದು ಅವನ ಹೆಸರೇನು, ಹರ್ಷಲ್ ಪಟೇಲ್ ತರಾನೇ. ಹಿಂಗೋ 3 ವಿಕೆಟ್ ತೆಗ್ದ, ಬಟ್ ಅಸಹ್ಯ ಬೌಲಿಂಗ್. ಇಲ್ಲ, ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಬೌಲಿಂಗ್ ಅಟ್ಯಾಕ್ ಇಸ್ ರಿಲೇಟಿವ್ಲಿ ವೀಕರ್ ಲಾಸ್ಟ್ ಟೈಮ್ ಕಂಪೇರ್ ಮಾಡ್ತು ಅಂತಂದ್ರೆ. ಯಾಕೆಂದ್ರೆ ನಮ್ಗೆ ಲೆಫ್ಟ್ ಆರ್ಮ್ ಪೇಸರ್ ಇರ್ಲಿಲ್ಲ ಇವತ್ತು. ಆಮೇಲಿಂದ ಒಂದು ಔಟ್ ಅಂಡ್ ಔಟ್ ಡೆತ್ ಬೌಲಿಂಗ್ ಕಾಂಬಿನೇಷನ್ ಇರ್ಲಿಲ್ಲ. ಜಸ್ಟ್ ಭುವನೇಶ್ವರ್ ಕುಮಾರ್ ಒಬ್ನೇ ಮ್ಯಾನೇಜ್ ಮಾಡ್ಬೇಕಿತ್ತು. ಸೊ ಆ ಲೆಕ್ಕದಲ್ಲಿ ನೋಡ್ತು ಅಂತಂದ್ರೆ ವೀಕೆಂಡ್ ಬೌಲಿಂಗ್ ಅಟ್ಯಾಕ್ ಇಟ್ಕೊಂಡು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಸೈಡ್ಸ್ ನ ನಾವೇ ಡಿಫೀಟ್ ಮಾಡಿದೀವಿ. ಸೊ ಅದನ್ನ ನೋಡ್ಬಿಟ್ಟು ಪಾಸಿಟಿವ್ ನೋಡ್ಕೊಂಡು ಹೋಗ್ತಾ ಇರ್ಬೇಕು ಮುಂದೆ ಅಷ್ಟೇ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಗೇಮ್ ಇಂದ ಮೋಸ್ಟ್ ಲೈಕ್ಲಿ ಹೇಸಲ್ವುಡ್ ವಾಪಸ್ ಬರ್ತಾರೆ. ಹ್ಮ್ ಬಟ್ ಇಲ್ಲಿ ಇದನ್ನ ಆಕ್ಚುಲಿ ಆಮೇಲೆ ಮಾತಾಡೋಣ. ಅಂದ್ರೆ ನಾನು ಜ್ಞಾಪಕ ಇಟ್ಕೋತೀನಿ. ಇದ್ರ ಬಗ್ಗೆ ಸಾತ್ವಿಕ್ ಬಂದಾದ್ಮೇಲೆ ಮಾತಾಡೋಣ, ಇನ್ನೂ ಒಳ್ಳೆ ಡಿಸ್ಕಷನ್ ಆಗುತ್ತೆ ಅದು. ಈಗ ನೆಕ್ಸ್ಟ್ ನಮ್ ಬ್ಯಾಟಿಂಗ್ ಬರೋಣಪ್ಪ. ಯಪ್ಪ ದೇವ್ರೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಅನ್ಕೊಂಡಿದ್ದು ಈ ಕೊಹ್ಲಿ ಸಾಲ್ಟನ್ ರನ್ಔಟ್ ಮಾಡಿಸ್ಬಿಡ್ತಾರೆ ಅಂತ. ಯಾಕಂದ್ರೆ ಆಗಿದೆ ಮುಂಚೆ, ಅದೇನೆ. ಸದ್ಯ ಅದಾಗ್ಲಿಲ್ಲ. ಬಟ್ ಅದೇನೆ ಹೋಗಿ ಹೋಗಿ ಆ ಉನ್ನಡ್ಕಟ್ಟಿಗೆ ವಿಕೆಟ್ ಕೊಟ್ವಿ. ಬಟ್ ಅದು ಫಿಲ್ ಸಾಲ್ಟ್ ಅದೇನು ಮಾಡಕ್ಕಾಗಲ್ಲ, ಅವ್ನ್ ಬರ್ತಾನ ವಾಪಸ್ಸು. ಬಟ್ ನಾನು ಆಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡಕ್ ಇಷ್ಟ ಇರೋದು ರಜತ್ ಪಟ್ಟಿದಾರಪ್ಪ. ಏನ್ ಹೊಡ್ದ ಒಂದೊಂದ್ ಶಾಟ್ನು, ಅದೊಂಥರ ಬೇರೆ ಯಾರು ಹೊಡೆಯಕ್ಕಾಗಲ್ಲ ಆ ತರ ಶಾಟ್ಗಳದು. ಅಂದ್ರೆ ಅದು ಲಿಟ್ರಲಿ ಸಿಚುವೇಶನ್ ಅವ್ನ್ ಬಂದಿದ್ದೂನುವೆ 9th ಓವರ್ ಅಲ್ಲಿ ಕರೆಕ್ಟ್ ಎಂಟ್ರಿ ಅವ್ನ್ಗೆ ಇವತ್ತು ಇದ್ದಿದ್ದು. ಆ ಸಿಚುವೇಶನ್ ಅವ್ನ್ಗೆ ಮಾಡ್ಕೊಟ್ಟಿದೆ. ಯಾಕಂದ್ರೆ ಸ್ಕೋರ್ ಬೋರ್ಡ್ ಪ್ರೆಷರ್ ಇರ್ಲಿಲ್ಲ. ಫಸ್ಟ್ ಎಲ್ಲಾರು ನೀಟಾಗಿ ಆಡಿದ್ರು. ಟಾಪ್ 3 ಅಷ್ಟು ಜನ ಅವ್ರವ್ರ ಕೆಲಸ ಮಾಡೋಗಿದ್ರು. ಆಮೇಲೆ ಇವ್ ಏನಿದ್ರು ಬಂದ್ ಒಂದ್ ಸ್ವಲ್ಪ ಹೊಡೆದ್ಬಿಟ್ಟು ಫಿನಿಶರ್ ಬಿಟ್ಬಿಟ್ಟು ಹೋಗ್ಬೇಕಿತ್ತು. ಅಷ್ಟೇ ಮಾಡಿದ್ದು ಅವನು. ಬಟ್ ಇನ್ ಟರ್ಮ್ಸ್ ಆಫ್ ಗೇಮ್ ಓಕೆ, ಬಟ್ ಆಸ್ ಅನ್ ಇಂಡಿವಿಜುವಲ್ ಏನಂತಾರೆ ಆಟ, ಅವ್ನ್ ಒಂದೊಂದ್ ಶಾಟ್ನು ಯಾವ ಲೆವೆಲ್ ಅಲ್ಲಿ ಇತ್ತು. ಆನೆಸ್ಟ್ಲಿ ಒಂಥರ ಖುಷಿ ಆಯ್ತು. ನಾನು ಇದನ್ನ ಹೇಳೋದಕ್ ಜಿಂಕ್ಸ್ ಮಾಡಕ್ ಇಷ್ಟ ಇಲ್ಲ, ಬಟ್ ಅದೇ ಅರ್ಥ ಮಾಡ್ಕೊಳ್ಳಿ. ಮೋಸ್ಟ್ ಎಸ್ಥೆಟಿಕಲಿ ಪ್ಲೀಸಿಂಗ್ ಬ್ಯಾಟ್ಸ್ಮನ್ ಇದನ್ನ ಲಾಸ್ಟ್ ಸೀಸನ್ ಹೇಳಿದ್ವಿ ನಾವು. ಅದು ನೀ ಎಲ್ಲರೂ ಹೊಡಿಯೋದ್ ನೋಡಿದ್ರೆ ಸ್ಪಿನ್. ಅದೊಂಥರ ಅದ್ ನೀವ್ ನೋಡಿದ್ರೇನೆ ಅದ್ ಗೊತ್ತಾಗೋದು. ಇದಿಲ್ಲ ಅಂದ್ರೆ ಅದು ಎಕ್ಸ್ಪ್ಲೇನ್ ಮಾಡೋದ್ ಕಷ್ಟ. ಎಕ್ಸಾಕ್ಟ್ಲಿ ಅದೊಂಥರ ಹೆಂಗೆ ಅಂದ್ರೆ, ಈಗ
ನೀನು ಸ್ಟಾಟ್ಸ್ ನೋಡಿದ್ರೆ ನೇಮಾರು ಒಂದೇ ಅನ್ಸ್ಬೋದು, ಇನ್ನೊಬ್ಬ ಯಾವನು ಒಂದೇ ಅನ್ಸ್ಬೋದು, ಬಟ್ ನೀನ್ ನಿಜವಾಗ್ಲೂ ಮ್ಯಾಚ್ ನೋಡಿದಾಗ ನೇಮಾರ್ ಗೊತ್ತಾಗತ್ತೆ ಒಂದ್ ವ್ಯಾಲ್ಯೂ. ಆ ತರ ಇವನು ಎಕ್ಸಾಕ್ಟ್ಲಿ. ನಿಜವಾಗ್ಲೂ ಅಮೇಸಿಂಗ್ ಶಾಟ್ಸ್. ನೆಕ್ಸ್ಟ್ ನಾನು ಇವನಿಗೆ ಬರ್ತೀನಿ, ಯಾರದು ನಮ್ಮ ದೇವದತ್ ಪಡಿಕ್ಕಲ್. ಅನ್ಬಿಲೀವಬಲ್ ಏನಂತಾರೆ ಅಗ್ರೆಷನ್. ಅಂದ್ರೆ ಅವನು ನನಗೆ ಗ್ಯಾರಂಟಿ ಗೊತ್ತಿತ್ತು ಇವನ್ ಇವತ್ತು ಆಡೇ ಆಡ್ತಾನೆ ದೇವದತ್ ಪಡಿಕ್ಕಲ್ ಅಂತ. ಅದಕ್ಕೆ ನಾ ಪ್ರಿವ್ಯೂ ನಲ್ಲೂ ಪ್ರಿಡಿಕ್ಷನ್ ಹಂಗೆ ಕೊಟ್ಟಿದೆ, ದೇವದತ್ ಪಡಿಕ್ಕಲ್ ಮ್ಯಾನ್ ಆಫ್ ದ ಮ್ಯಾಚ್ ಅಂತ. ಯಾಕೆ ಅಂತಂದ್ರೆ ನಾನು ವೆಂಕಟೇಶ್ ಅಯ್ಯರನ್ ನಾವ್ ತಗೊಂಡಿರೋದೇ ಈಗ ದೇವದತ್ ಪಡಿಕ್ಕಲ್ ಮೈ ಬಗ್ಸಕ್ಕೆ ಅಂತ ನಾ ಅವತ್ತೇ ಹೇಳಿದೀನಿ. ದೇವದತ್ ಪಡಿಕ್ಕಲ್ ಅಂದ್ರೆ ಟು ಬಿ ಆನೆಸ್ಟ್ ನನ್ನ ಲೆಕ್ಕದಲ್ಲಿ ಫಿಸಿಕಲಿ ರೆಡಿ ಇರ್ಲಿಲ್ಲ ಲಾಸ್ಟ್ ಇಯರ್ ತನಕ ನಾನು. ಸೊ ಈ ಸತಿ ಅಂದ್ರೆ ಒಂದ್ ಸ್ವಲ್ಪ ಹಿ ಹಸ್ ಬಿಕಮ್ ಅ ಮ್ಯಾನ್ ಫ್ರಮ್ ಅ ಬಾಯ್ ಅಂತಾರಲ್ಲ, ಕ್ಯಾಪ್ಟನ್ಸಿ ಬಂದಾದ್ಮೇಲೆ ಕರ್ನಾಟಕಗೆ. ಸೊ ಆತರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಆಮೇಲೆ ಸ್ವಲ್ಪ ಮೆಚೂರ್ ಆಗನು ಆಡ್ತಾ ಇದಾರೆ. ಪ್ಲಸ್ ಒಂದು ಮುಂಚೆ ಬ್ಯಾಟಿಂಗ್ ನಲ್ಲಿ ಒಂಥರ ಕ್ಲಿಯರ್ ವೀಕ್ನೆಸಸ್ ಇತ್ತು. ಅಂದ್ರೆ ಈಗ ಡೇಟಾ ಅನಾಲಿಸ್ಟ್, ನಮ್ ಡೇಟಾ ಅನಾಲಿಸ್ಟ್ ಹೆಂಗೆ ಬೌಲರ್ಸ್ ಗೆ ಇನ್ಪುಟ್ಸ್ ಕೊಡ್ತಾರೋ ಅದೇ ತರ ಆಪೋನೆಂಟ್ಸ್ ಡೇಟಾ ಅನಾಲಿಸ್ಟ್ ಅವ್ನ್ಗೆ ಹೇಳ್ತಾರೆ. ಅಂದ್ರೆ ಒಂದು ಏನಂತಾರೆ ಪ್ಯಾಡ್ ಮೇಲೆ ಬೌಲಿಂಗ್ ಮಾಡ್ತಾ ಇದ್ರು, ಅದೊಂದ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದ. ಆಮೇಲೆ LBW ಆಗ್ತಿದ್ದ, ಅದೆಲ್ಲ ಆಗ್ತಿದ್ದ. ಈ ಸತಿ ಅದೇ ಟ್ರೈ ಆಮೇಲೆ ಮಾಡಿದ್ದು ಒಂದ್ಸತಿ ಸ್ಟಾರ್ಟಿಂಗ್ ನಲ್ಲಿ. ವಿಕೆಟ್ ಬಿಟ್ಬಿಟ್ಲ ಸುಮ್ನೆ ಬೋಲ್ಡ್ ಆಗ್ಬಿಡ್ತಿದ್ದೆ. ಎಷ್ಟೊಂದ್ಸತಿ ಆಗಿದೆ ಅದು. ಒಂಥರ ಅದೇನೋ ಲೆಗ್ ಕಾಲ್ ಮೇಲೆ ಹಾಕೊಟ್ರೆ ಅದೇನೋ ಒಂಥರ, ಅದನ್ನು ಕಾಲ್ ಮೇಲೆ ಸ್ವಲ್ಪ ಬೌನ್ಸ್ ಕೊಟ್ರೆ ಹೊಡ್ಬಿಡ್ತಾನೆ. ಅದೇನೋ ಫುಲ್ ಲೆಂತ್ ಕಾಲ್ ಮೇಲೆ ಹಾಕೊಟ್ರೆ ಏನೋ ಪ್ರಾಬ್ಲಮ್ ಇತ್ತು ಒಂದು. ಈ ಸತಿ ಅವ್ರು ಅದೇ ಟ್ರೈ ಮಾಡಿದ್ದು. ಅವ್ನು ಫಸ್ಟ್ 2-3-4 ಅದೇ ಹಂಗೆ ಹೋಗಿದ್ದು. ಎಷ್ಟು ನೀಟಾಗಿ ಹೊಡ್ದ ಅಂದ್ರೆ ಅಂದ್ರೂ ಔಟ್ಸ್ಟ್ಯಾಂಡಿಂಗ್ ಇನ್ನಿಂಗ್ಸ್ ಅದು. ಪ್ರಾಪರ್ ನಂಬರ್ 3 ಬಂದ್ಬಿಟ್ಟು ಏನ್ ಮಾಡ್ಬೇಕಿತ್ತೋ ಮಾಡ್ಬಿಟ್ಟು ಹೋದ. ಯಾಕಂದ್ರೆ ಪವರ್ ಪ್ಲೇ ನಲ್ಲೇ ಬಂದಿತ್ತು ಫಸ್ಟ್, ಪವರ್ ಪ್ಲೇ ಮ್ಯಾಕ್ಸಿಮೈಸ್ ಮಾಡ್ದ. ಆಮೇಲೆ ಸ್ಪಿನ್ನರ್ಸ್ ಬಂದ್ರು ಅವ್ರ ಕಡೆ, ಚೆನ್ನಾಗಿ ಸ್ಪಿನ್ನರ್ಸ್ ಇರೋ ಓವರ್ ಒಂದೊಂದು ಬೌಂಡ್ರಿ ಹೊಡಿತಿದ್ದ. ಆಮೇಲಿಂದ ಅನ್ಫಾರ್ಚುನೇಟ್ಲಿ ಒಂದ್ ಮಿಸ್ ಟೈಮ್ ಆಯ್ತು, ಮೇಲೆ ಹೊಡ್ಬಿಟ್ಟು ಔಟ್ ಆಗಿ ಹೋದ ಅಷ್ಟೇ. ಇಲ್ಲ, ರಿಸ್ಕ್ ಇದ್ದೇ ಇದೆ. ಅಂದ್ರೆ ನೀನ್ ಅದಕ್ಕೆ ಬೇಜಾರ್ ಮಾಡ್ಕೊಳಕ್ ಆಗಲ್ಲ. ಈಗ ರಜತ್ ಪಟಿದಾರ ಅಷ್ಟೇನೆ, ಅದು ಹೊಡಿಬಾರ್ದಾಗಿತ್ತು, ರಾಂಗ್ ಶಾರ್ಟ್ ಸೆಲೆಕ್ಷನ್. ದೇವದತ್ ಪಡಿಕ್ಕಲ್ ಇನ್ನೊಂದು ದೊಡ್ಡ ಬ್ಯಾಡ್ ಶಾರ್ಟ್ ಸೆಲೆಕ್ಷನ್. ಅವನೊಂಥರ ಅಂದ್ರೆ ಏನಂತಾರ ಸ್ವಿಚ್ ಇಟ್ ತರ ಮಾಡಕ್ ಹೋದ, ಅಂದ್ರೆ ಮುಂಚೆನೆ ಮೂವ್ ಆಗಿ ಹೊಡಿಯಕ್ ಹೋದ. ಅದ್ ಏನೇನೋ ಆಯ್ತು. ಬಟ್ ಅಂದ್ರುನು ಅವ್ರಿಬ್ರು ಆಡಿದ್ದು ನನ್ಗೆ ಆ ವರ್ಡ್ ಯೂಸ್ ಮಾಡಕ್ ಇಷ್ಟ ಇಲ್ಲ, ಬಟ್ ತಲೆಗೆ ಅದೇ ವರ್ಡ್ ಬರುತ್ತೆ. ಎಲ್ಲರೂ ಹೇಳಿ ಹೇಳಿ ಅದೇ ವರ್ಡ್ ಬರುತ್ತೆ. ಅದನ್ನ ಆ ವರ್ಡ್ ಹಾಕೊಂಡು ಉಜ್ಜಾಡ್ಬಿಟ್ಟಿದ್ದಾರೆ ಕ್ರಿಕೆಟ್ ನಲ್ಲಂತೂ. ಆ ವರ್ಡ್ ಕೇಳಿದ್ರೆ ನಂಗೆ ಅಸಹ್ಯ ಆಗೋಗಿದೆ ಈ ನಡುವೆ. ಬಟ್ ಅದಿತ್ತು, ಅದೇನು ಅಂತ ಅರ್ಥ ಆಯ್ತಲ್ವಾ? ಅದು ಅಲ್ವಾ? ಏನೇನು ಇದು ಫಾರ್ ದ ಲ್ಯಾಕ್ ಆಫ್ ಬೆಟರ್ ವರ್ಡ್ಸ್, ಬೇರೆ ಏನು ಅಂದ್ರೆ ಅದು ಒಂಥರ ನರ ಇತ್ತು. ಈಗ ನಮ್ ನರನಾಯಕ ಬರೀ ರಜತ್ ಪಟಿದಾರಲ್ಲ, ಈಗ ಇನ್ನೊಬ್ಬ ನರನಾಯಕ ಬಂದಿಯಾನೆ, ಅದು ದೇವದತ್ ಪಡಿಕ್ಕಲ್. ಅದು ಕರ್ನಾಟಕಕ್ಕಾದ್ರೂ ಸರಿ, RCBಗಾದ್ರೂ ಸರಿ. ನೆಕ್ಸ್ಟ್ ನಾವು ಇನ್ಯಾರು ಇನ್ನೊಂದು ಮಾತಾಡ್ಲೇಬೇಕು, ಜಿತೇಶ್ ಶರ್ಮಾ. ನೋಡ್ ಗುರು, ಆಲ್ಮೋಸ್ಟ್ 20 ರನ್ ಎಕ್ಸ್ಟ್ರಾ ಹೊಡೆದಿದೀವಿ ನಾವು. ಇನ್ನುವೆ 8 ಓವರ್ ಇದೆ ಆಡಕ್ಕೆ. ಬಾಲೆ ಯಾಕೆ ಸುಮ್ನೆ ಮೇಲೆ ಹೊಡ್ಬಿಟ್ಟು ಔಟ್ ಆಗ್ಬೇಕು? ಅಟ್ಲೀಸ್ಟ್ ಟಿಮ್ ಡೇವಿಡ್ ಹಂಗ್ ಮಾಡ್ಲಿಲ್ಲ. ಟಿಮ್ ಡೇವಿಡ್ ಫಸ್ಟ್ ಬಂದ್ಬಿಟ್ಟು ಹೆಂಗೋ ಅಡ್ಡ ಆಡಿ ಒಂದ್ ಸಿಂಗಲ್ ತಗೊಂಡು ಆಮೇಲಿಂದ ಹೊಡಿಯಕ್ ಸ್ಟಾರ್ಟ್ ಮಾಡ್ದ, ಒಂದೆರಡು ಸಿಂಗಲ್ ಆದ್ಮೇಲೆ. ಅಲ್ಲೂ ಒಂದ್ ಸ್ವಲ್ಪ ಆದ್ರೆ ಅದ್ ಮೋಸ್ಟ್ ಲೈಕ್ಲಿ ಓವರ್ ಕಾನ್ಫಿಡೆನ್ಸ್ ಇಂದಾನೆ ಬಂದಿರೋದು. ಹೇಗಿದ್ರು ಗೆಲ್ತೀವಿ, ಸುಮ್ನೆ ಹೊಡಿಯೋಣ ಹೋಗ್ಬಿಟ್ಟು ಅಂತ ಆಗಿರೋದು. ಆತರ ಆಕ್ಚುಲಿ ಆಗಬಾರ್ದು. ಒಂದೊಂದ್ಸತಿ ಕೊಲಾಪ್ಸ್ ಆಗ್ಬಿಡುತ್ತೆ ಎಲ್ಲಾರ್ದು ಹಂಗ ಹಾಗೇನೆ. ಈಗ ಅವ್ರದ್ದು ಹಂಗೆ ಆಗಿದ್ದಲ್ಲ. ಅಂದ್ರೆ ಈಗ ಕ್ಲಾಸ್ ಅಂಡ್ ವಿಕೆಟ್ ಹೋಗಾದ್ಮೇಲೆ ಎವ್ರಿ ಓವರ್ ಒಂದೊಂದು ವಿಕೆಟ್ ಹೋಯ್ತು ಅವ್ರದ್ದು. ಯಾರು ಸೆಟ್ಲೇ ಆಗ್ಲಿಲ್ಲ ಅದಾದ್ಮೇಲೆ. ಅನಿಕೇತ್ ವರ್ಮಾ ಲಾಸ್ಟ್ ಅಲ್ಲಿ ಚೆನ್ನಾಗ್ ಹೊಡೆದ, ಬಟ್ ಅದು ಬೌಲಿಂಗ್ ಇಂದ ಅವ್ನು ಹೊಡೆದಿದ್ದು. ಆಮೇಲೆ ಕರೆಕ್ಟ್ ಆಗಿ ಮಾಡಿದ್ರೆ ಅದು ಆಗಕ್ ಬಿಡ್ತಿರ್ಲಿಲ್ಲ. ಬಟ್ ಅದೇನೆ, ಟೈಮ್ ಇದೆ, ಸ್ಕೋರ್ ಬೋರ್ಡ್ ಪ್ರೆಷರ್ ಏನೂನು ಇಲ್ಲ. ಆ ಕಡೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾನೆ. ಅದೇನೆ ಮೆಚುರಿಟಿ ತೋರ್ಸೋದು. ಈ ವಿರಾಟ್ ಕೊಹ್ಲಿನ ಎಲ್ಲರೂ ಒಂಥರ ಸ್ಟಾಟ್ಸ್ ಅಲ್ಲಿ ನೋಡ್ತಾರೆ, ಅಷ್ಟ್ ಸ್ಟ್ರೈಕ್ ರೇಟ್ ಇಷ್ಟ್ ಸ್ಟ್ರೈಕ್ ರೇಟ್ ಅಂತ. ಬಟ್ ವಿರಾಟ್ ಕೊಹ್ಲಿ ಯಾಕೆ ಅಷ್ಟು ಮ್ಯಾಚ್, ಎಷ್ಟೊಂದು ಟಾಪ್ ಫಿನಿಶರ್ಸ್ ಗಿಂತ ಜಾಸ್ತಿ ಮ್ಯಾಚ್ ವಿರಾಟ್ ಕೊಹ್ಲಿ ಫಿನಿಶ್ ಮಾಡಿದ್ದಾನೆ. ಅದು ಯಾತಕ್ಕೆ ಅಂದ್ರೆ ಆ ಪೇಸ್ ಆಫ್ ದ ಗೇಮ್, ಚೇಸ್ ಅನ್ನ ಅವ್ನು ಏನಕ್ಕೆ ಅಷ್ಟು ಚೆನ್ನಾಗಿ ಆಡೋದು ಅಂದ್ರೆ ಆ ಪೇಸ್ ಗೊತ್ತಿದೆ, ಯಾವಾಗ ಹೆಂಗ್ ಆಡ್ಬೇಕು, ಯಾವ ಸಿಚುವೇಶನ್ ಅಲ್ಲಿ ಹೆಂಗ್ ಆಡ್ಬೇಕು ಅಂತ. ಅವ್ನು ಯಾವ್ದನ್ನು ನಂಬರ್ಸ್ ನೋಡಲ್ಲ, ಅವ್ನ್ ಟಾರ್ಗೆಟ್ ನೋಡ್ತಾನೆ. ಟಾರ್ಗೆಟ್ ಸುಮ್ನೆ ಬೀಸ್ಬಿಟ್ಟು ಹೊಡಿಬೇಕು ಅನ್ನೋದು ಕಾನ್ಸೆಪ್ಟ್ ಇಲ್ಲ. ಅದೇನಂದ್ರೆ
ಅದ್ ಹೇಳ್ತೀನಲ್ಲ ಒಂದ್ ಸೇಯಿಂಗ್, ಲರ್ನ್ ಟು ಸಿಟ್ ಬ್ಯಾಕ್ ಅಂಡ್ ಅಬ್ಸರ್ವ್, ನಾಟ್ ಎವ್ರಿಥಿಂಗ್ ನೀಡ್ಸ್ ಅ ರಿಯಾಕ್ಷನ್. ಎಕ್ಸಾಕ್ಟ್ಲಿ ಅಷ್ಟೇ ಅದೇ ಮಾಡ್ಬೇಕಿತ್ತು ಅವನು. ಪ್ಲಸ್ ನಮ್ ಬ್ಯಾಟ್ಸ್ಮನ್ ನಾವೇನ್ ಅಪ್ರಿಶಿಯೇಟ್ ಮಾಡ್ಬೇಕು ಅಂದ್ರೆ, ಈಗ ಒಂಥರ ಹೆಂಗ ಹೋಗಿದೆ ಅಂದ್ರೆ, ಆ ಪವರ್ ಹಿಟರ್ಸ್ ಒಂದು ಈಗ ನಮ್ ಯಂಗ್ ಜನರೇಷನ್ ಆಗ್ಲಿ ಅಥವಾ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗ್ಲಿ ಎಲ್ಲರೂ ಅಡ್ಡ ಹೊಡೆದು ಸಾಯ್ತಾರೆ. ಅದು ಎಲ್ಲಾರ್ಗು ಅದಕ್ಕೇನೆ ಈಗ ಸ್ಲೋವರ್ ಒನ್ ಆಮೇಲೆ ಮೀಡಿಯಂ ಪೇಸರ್ಸ್ ಎಲ್ಲಾರು ಅದಕ್ಕೇನೆ ಅಷ್ಟು ಪಾಪ್ಯುಲರ್ ಆಗಿ ಬಂದಿರೋದು. ಯಾಕಂದ್ರೆ ಫಾಸ್ಟ್ ಬೌಲರ್ಸ್ಗೆ ಟೈಮ್ ಮಾಡ್ದಿದ್ರು ಕೆಲವು ಸತಿ ಹೊಟ್ಟೋಗುತ್ತೆ. ಈ ಸ್ಲೋವರ್ ಒನ್ ಆ ತರದೆಲ್ಲ ಹಾಕೋರ್ಗೆ ಟೈಮ್ ಮಾಡ್ದಿದ್ರೆ ಹೋಗಲ್ಲ. ಈ ಪವರ್ ಇನ್ನೂ ಹಿಟರ್ಸ್ ಒಂದ್ ಏನಂದ್ರೆ, ಈ ಕನ್ನಡ ಕಾಮೆಂಟ್ರಿನಲ್ಲಿ ಆಕ್ಚುಲಿ ಒಳ್ಳೆ ಪಾಯಿಂಟ್ ಹೇಳಿದ್ರು. ಯಾಕಂದ್ರೆ ಎಷ್ಟೊಂದ್ ಜನ ಇವಾಗ ಫ್ರೀ ಟೈಮ್ ಅಲ್ಲಿ ಅದೇನೋ ಪ್ಯಾಡಲ್ ಅಂತ ಆಡ್ತಾ ಇದಾರೆ. ಹ್ಮ್ ಸೊ ಆ ಪ್ಯಾಡಲ್ ಆಡ್ಬೇಕಾಗಿರೋದೇ ಮೇಲ್ಗಡೆ ಹಿಂಗೆ ಅಡ್ಡಾಡ್ ಕಂಪ್ಲೀಟ್ಲಿ, ಅಂದ್ರೆ ಉಲ್ಟಾ ಕ್ರಿಕೆಟ್ ಕಾನ್ಸೆಪ್ಟ್ ಗಿಂತ ಅದು. ಸೊ ಅದನ್ನ ಆಡಿ ಇವ್ರು ಕ್ರಿಕೆಟ್ ಅಲ್ಲೂ ಅದನ್ನೇ ಆಡಕ್ ಸ್ಟಾರ್ಟ್ ಮಾಡಿದ್ದಾರೆ ಮೋಸ್ಟ್ ಆಫ್ ದ ಪೀಪಲ್, ಹ್ಮ್ ಈ ಪವರ್ ಹಿಟ್ಟರ್ಸ್ ಅಂತೆಲ್ಲ ಅನ್ಕೊಂಡು. ಇವತ್ ಇವ್ರು ನೋಡು, ಸನ್ ರೈಸರ್ಸ್ ಅಷ್ಟೇ ಎಷ್ಟ್ ಸತಿ ಮಿಸ್ ಟೈಮ್ ಮಾಡಿದ್ದಾರೆ. ಆಮೇಲೆ ಎಷ್ಟು ಜನ ಟಾಪ್ ಎಜ್ ಆಮೇಲೆ ಮೇಲ್ ಹೊಡೆದು ಔಟ್ ಆಗಿದ್ದಾರೆ. ಪ್ರಾಬ್ಲಮ್ ಇರೋದು. ಬಟ್ ಟ್ರಾವಿಸ್ ಹೆಡ್ ವಿಕೆಟ್ ಅಂತೂ ಇನ್ನು ಟ್ರಾವಿಸ್ ಹೆಡ್ನೇ ಅಲ್ಲ, 3 ಜನ ಆಕ್ಚುಲಿ ಅವ್ರ ಶಾರ್ಟ್ಸ್ ಕಂಪ್ಲೀಟ್ ಆಗಿ ಮಾಡಿಲ್ಲ, ಸುಮ್ನೆ ಎಲ್ಲ ಟೈಮಿಂಗ್ ಅಲ್ಲಿ ಹೊಡೆದು ಬಿಡ್ತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಇಂದ ಅವ್ರು ಔಟ್ ಆಗಿರೋದು. ಅವ್ರ ಏನಾರ ಶಾರ್ಟ್ ಕಂಪ್ಲೀಟ್ ಮಾಡಿತ್ತು ಅಂತಂದ್ರೆ ಅದೆಲ್ಲ 6ಗಳು ಹೋಗ್ತಿತ್ತು. ಹಾ, ಅನಿಕೇತ್ ವರ್ಮಾ ನಮ್ ರೊಮಾರೋ ಶೆಪರ್ಡ್ ನೀಟಾಗಿ ಹಾಕೊಟ್ಟಿದ್ದ. ಅದು ಅವನು ಸಿಂಗಲ್ ತಗೊಳೋದ 6 ಹೊಡೆಯೋದ ಕನ್ಫ್ಯೂಷನ್ ಅಲ್ಲಿ ವಿರಾಟ್ ಕೊಹ್ಲಿಗೆ ಸೆಕೆಂಡ್ ಟೈಮ್ ಕೊಟ್ಟು ಔಟ್ ಆದ. ಬಟ್ ನಾನು ಎಲ್ಲಿ ಬರ್ತಾ ಇದ್ದೆ ಅಂದ್ರೆ, ಈ ಪವರ್ ಹಿಟ್ಟಿಂಗ್ ಇದು ಅದೆಲ್ಲ ಕೊನೆಗೆ ಏನೋ ನಾನು ಹೇಳಕ್ ಅಂತಂದ್ರೆ, ನಮ್ದು ಎಲ್ಲಾ ಪ್ಲೇಯರ್ಸ್ ನಮ್ದು ಫಿಲ್ ಸಾಲ್ಟ್ ತಗೋ, ವಿರಾಟ್ ಕೊಹ್ಲಿ ತಗೋ, ರಜತ್ ಪಟಿದಾರ್ ತಗೋ, ದೇವದತ್ ಪಡಿಕ್ಕಲ್ ತಗೋ, ಜಿತೇಶ್ ಶರ್ಮಾನು ಅಷ್ಟೇ ಟು ಸಮ್ ಎಕ್ಸ್ಟೆಂಟ್ ಅವನ ಡೀಪ್ ಕವರ್ ಮೇಲೆ ಹೊಡಿತಾನೆ. ಆತರ ನಿನ್ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಎಲ್ಲರಿಗೂ ಬರುತ್ತೆ. ಅದ್ರದ್ದು ಅಡ್ವಾಂಟೇಜ್ ಏನು ಅಂದ್ರೆ, ಈ ತರ ಮೀಡಿಯಂ ಪೇಸರ್ಸ್, ಈ ತರ ಸ್ಕ್ಯಾಮ್ ನನ್ ಮಕ್ಳು ಹರ್ಷಲ್ ಪಟೇಲ್ ನವ್ರ ತರ ಎಲ್ಲ ಬಂದ್ರೆ ಹಾಕೊಂಡ್ ಮಾನ್ಸ್ತಾರೆ ಅಂತದವ್ರಿಗೆ. ಯಾಕಂದ್ರೆ ಅವ್ರದ್ದು ಅಡ್ಡ ಆಡೋದೇ, ಅವ್ರು ಹಾಕೊಡೋದೇ ಅಡ್ಡ ಆಡೋದಿಕ್ಕೆ. ಇವತ್ತು ರಜತ್ ಪಟಿದಾರ್ ಔಟ್ ಆಗಿದ್ದನು ಅಡ್ಡ ಆಡಿನೇನೆ. ದೇವದತ್ ಪಡಿಕ್ಕಲ್ ಆಕ್ಚುಲಿ ಅಡ್ಡ ಆಡ್ಲಿಲ್ಲ, ಬಟ್ ರಜತ್ ಪಟಿದಾರ್ ಔಟ್ ಆಗಿದ್ದು ಅಡ್ಡ ಆಡಿನೇನೆ. ಅವ್ರದ್ದು ಬೇಟ್ ಇರೋದೇ ಅದು. ಆತರ ಹಾಕೋಟ್ ಔಟ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಎಲ್ಲಾರು ಈಗ ನೋಡಿ, ರಜತ್ ಪಟಿದಾರ್ ಸ್ಟ್ರೇಟ್ ಡೇ ಹೊಡೆದಿದ್ದಾನೆ, ದೇವದತ್ ಪಡಿಕ್ಕಲ್ ಕವರ್ಸ್ ಮೇಲೆ 2-3 ಸತಿ ಹೊಡೆದ, 1 6 ಹೊಡೆದ, ಎಲ್ಲ ಹೊಡೆದ. ವಿರಾಟ್ ಕೊಹ್ಲಿ ಅಂತೂ ಬಿಡು, ನೆಕ್ಸ್ಟ್ ಆ ಸ್ಟ್ರೇಟ್ ಡ್ರೈವ್ ಅಂತೂ ಯಪ್ಪ ದೇವ್ರೆ ಎಂತ ಟೈಮಿಂಗು. ಆಮೇಲೆ ಅವ್ನು ಹೊಡೆದಿದ್ ಒಂದೊಂದ್ ಡ್ರೈವ್ ಶಾಟ್ ಅಂತೂ ಎಂತ ಸೌಂಡ್ ಅನ್ನಕ್ಕಾಗಲ್ಲ, ಬರ್ತಾ ಜಸ್ಟ್ ಇತ್ತು. ಪುಷ್ ಅಷ್ಟೇನೆ. ಅದೇ ಅದ್ ಹೆಂಗೆ ಒಳ್ಳೆ ಬೌಲರ್ ತಲೆ ಮೇಲೆ ಟಣ್ ಅಂತ ಹೋಯ್ತದು. ಎಲ್ಲರೂ ಸ್ಟ್ರೈಟ್ ಆಗಿ ಆಡ್ತಾರೆ, ಆ ಫೇಸ್ ಆಫ್ ದ ಬ್ಯಾಟ್ ತೋರಿಸ್ತಾರೆ ಒಂಥರ. ಅದು ಇನ್ಕ್ಲೂಡಿಂಗ್ ಟಿಮ್ ಡೇವಿಡ್ ಸ್ಟ್ರೈಟ್ ಆಗಿ ಆಡ್ದ ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ, ಅವ್ರು ನೋಡಿ ಹ್ಮ್ ಅವ್ರ ಮೇಲೆ. ಹ್ಮ್ ಬಟ್ ನಾನು ಹೇಳ್ತಿಲ್ಲ ಪವರ್ ಹಿಟರ್ಸೇ ಬೇಡ ಅಂತಿಲ್ಲ, ಬಟ್ ಎಲ್ಲರೂ ಹಂಗೆ ಆಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತಿರೋದು. ಆಮೇಲೆ ನಮ್ ಟೀಮ್ ನಲ್ಲಿ ನಮ್ ಆಂಡಿ ಫ್ಲವರ್, ಮೋಬೋ ವಾಟ್ ಅವರೆಲ್ಲರೂ ಯಾಕೆ ಅಷ್ಟು, ಆಮೇಲೆ DK ಆಬ್ವಿಯಸ್ಲಿ, ಆಮೇಲೆ ನಮ್ ಮಾಲೋ ಸರ್, ಅವ್ರೆಲ್ಲರೂ ಯಾಕೆ ಅಷ್ಟು ಸಕ್ಸಸ್ಫುಲ್ ಆಗಿರೋದು ಅಂದ್ರೆ, ಈ ತರ ಎಲ್ಲಾ ತರದ್ ಬ್ಯಾಲೆನ್ಸ್ ನೋಡ್ತಾರೆ. ಎಸ್ಪೆಷಲಿ ಆಂಡಿ ಫ್ಲವರ್ ಅವ್ರ ಎಕ್ಸ್ಪೀರಿಯನ್ಸ್ ನ ಮೆಚ್ಚಲೇಬೇಕು. ಆಮೇಲೆ ಆಂಡಿ ಫ್ಲವರ್, DK ಎಲ್ಲ ಹೇಳಿದ್ದಾರೆ ಆಕ್ಷನ್ ವಿಡಿಯೋಸ್, ಅದು ಆಕ್ಚುಲಿ ತುಂಬಾ ಒಳ್ಳೇದಾಯ್ತು ಅವ್ರ ಅದನ್ನ ರೆಕಾರ್ಡ್ ಮಾಡಿದ್ದು. ಈ ತರ ಕನ್ವೆನ್ಷನಲ್ ಕ್ರಿಕೆಟಿಂಗ್ ಶಾಟ್ಸ್ ಆಡೋರು ನಿಜವಾಗ್ಲೂ ಈಗ ರೇರ್ ಆಗ್ಬಿಟ್ಟಿದ್ದಾರೆ, ಅನ್ಫಾರ್ಚುನೇಟ್ಲಿ ರೇರ್ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಟೆಸ್ಟ್ ಮ್ಯಾಚ್ ಅಷ್ಟು ಬೇಗ ಮುಗಿಯೋದು. ಮ್ಯಾಚ್ ಅದು ಇನ್ನೊಂದು ಡಿಸ್ಕಷನ್ ಅಷ್ಟೇನೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಈಗ ಹೊಸ T20 ಫಾರ್ಮ್ಯಾಟ್, ಎಸ್ಪೆಷಲಿ ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಮೇಲಿಂದ ಅಂತೂ ಬ್ಯಾಟ್ಸ್ಮನ್ ಏನು ಅಂತಂದ್ರೆ, ಇನ್ನೂ ಬ್ಯಾಟಿಂಗ್ ಇದೆ, ಸುಮ್ನೆ ಹೊಡಿಬೋದು ಅಂತ ಯಾರು ಪೇಷನ್ಸೇ ತೋರ್ಸಲ್ಲ. ಅದಕ್ಕೆ ಏನಾಗುತ್ತೆ ಅಂತಂದ್ರೆ, ಯಾರು 2-3 ಜನ ಒಟ್ಟಿಗೆ ಏನಾರ ಫೇಲ್ ಆಯ್ತು ಅಂತಂದ್ರೆ ಇಡೀ ಕೊಲಾಪ್ಸ್ ಆಗ್ಬಿಡುತ್ತೆ ಫುಲ್. ನಮ್ದು ಇವತ್ತು ಫ್ಲಾಪ್ ಆಗಿದ್ ಒಂದೇ ಬ್ಯಾಟ್ ಆಕ್ಚುಲಿ. ಆಮೇಲೆ ಈ ಕಾಮೆಂಟ್ರಿ ಅನಾಲಿಸಿಸ್ ಮಾಡ್ತಾರಲ್ಲಪ್ಪ ಟಿವಿನಲ್ಲಿ, ಅವ್ರದ್ದು ಅವರು ದೊಡ್ಡ ಕ್ರಿಮಿನಲ್ಸೇ ಇದ್ರಲ್ಲಿ ಹೇಳ್ತೀನಿ. ಯಾಕಂದ್ರೆ ಪ್ಲೇಯಿಂಗ್ ಎಟ್ ಸ್ಟ್ರೈಕ್ ಹೊಡಿಬೇಕಾಗಿರೋದು 200 ಅಷ್ಟೇನೆ, 250 ಅಲ್ಲ. ಸೊ ಆ ರೀಸನ್ ಅಷ್ಟೇನೆ. ಎಷ್ಟೊಂದ್ ಜನ ಈಗ ಯಂಗ್ ಪ್ಲೇಯರ್ಸ್ ಅವ್ರಿಗೆ ಮೈನ್ ಏನು, ಅವ್ರ ಸ್ಪಾಟ್ ಲೈಟ್ ಬರ್ಬೇಕಂದ್ರೆ ಎಲ್ಲಾ ಬಾಲ್ ಹೊಡಿಬೇಕು ಅಂತ ಅವ್ರಿಗೆ ಅನ್ಕೊಂಬಿಟ್ಟು ಹೊಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ವಿರಾಟ್ ಕೊಹ್ಲಿನೂ ಅಷ್ಟೇನೆ, ಒಂದು ಹಳೆ ಸ್ಟಾಟ್ಸ್ ತೋರಿಸ್ತಾರೆ 2018 to 2022 ಅದೆಲ್ಲ.
ಅವಾಗ ಇದ್ದಿದ್ ಕೋವಿಡ್ ನಲ್ಲಿ ಅವಾಗ ಇಟ್ ವಾಸ್ ಅಬುಧಾಬಿನಲ್ಲೆಲ್ಲ. ಎಂಟೈರ್ಲಿ ಡಿಫ್ರೆಂಟ್. ಹ್ಮ್ ಹಾ, ಅಬುದಾಬಿ ಕೋವಿಡ್ ಅದೆಲ್ಲ ಬಿಟ್ಬಿಡು. ಇವಾಗ ಆಕ್ಚುಲಿ ಅವಾಗ T20 ಗೇಮ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್. ಅವಾಗ ಪ್ಲೇಯರ್ ರೂಲೇ ಇರಲಿಲ್ಲ 2016 ಅಲ್ಲೆಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ರೂಲು ಇರಲಿಲ್ಲ, ಪ್ಲಸ್ ನಮ್ ಬ್ಯಾಟಿಂಗ್ ಆರ್ಡರ್ ಚೊತ್ತೆ ತರ ಇತ್ತು. ಯಾಕಂದ್ರೆ ಕ್ರಿಸ್ ಹಾ, ಗೇಲುನು ಅಷ್ಟೊತ್ತಿಗೆ literally ಅವಾಗ ಹಾ ಯಾರಪ್ಪ ಅವನು, ಶಬಾಜ್ ಅಹ್ಮದ್, ಮಹಿಪಾಲ್ ಲೋಮ್ರೋ ಅವರು, ವಾಷಿಂಗ್ಟನ್ ಸುಂದರ್, ಹ್ಮ್ ಇಂಥವ್ರನ್ನೆಲ್ಲ ನಾವು ಮಿಡ್ಲ್ ಆರ್ಡರ್ ಅಲ್ಲಿ ಇಟ್ಕೊಂಡು ಕೊಹ್ಲಿ ಏನ್ ಅವಾಗ ಏನು 180 ಸ್ಟ್ರೈಕ್ ರೇಟ್ ಹೊಡೆಯಕ್ಕಾಗುತ್ತೆ ಎವ್ರಿ ಮ್ಯಾಚ್? ಅದೇನೆ. ಆಮೇಲೆ ಓಪನಿಂಗ್ ಯಾರು ಹೋಗಿದ್ದು 1 ಇಯರ್? ಮನನ್ ವೋರಾ. ಮನನ್ ವೋರಾ, ಮನ್ದೀಪ್ ಸಿಂಗ್ ಇಂಥವ್ರನ್ನೆಲ್ಲ ಇಟ್ಕೊಂಡು ಪ್ರತಿ ಮ್ಯಾಚ್ 200 ಸ್ಟ್ರೈಕ್ ರೇಟ್ ಅಲ್ಲಿ ಅಂದ್ರೆ ಹೊಡೆದಿದ್ದಾನೆ, ಅದು ಅಷ್ಟೊಂದು ಹೊಡೆದಿದ್ದಾನೆ. ಹ್ಮ್ ಪ್ಲಸ್ ಇವರೆಲ್ಲ ಯಾರಿಗೆ ಹೇಳ್ಕೊಡ್ತಿದ್ದಾರೆ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ಬೇಕು ಅಂತ? ಎಷ್ಟು ಮ್ಯಾಚ್ ಫಿನಿಶ್ ಮಾಡಿಲ್ಲ ವಿರಾಟ್ ಕೊಹ್ಲಿ, ಏನ್ ಇವ್ರ ಮಾತು ಹೋದ್ ಸೀಸನ್ ಕೇಳಾಡ್ತಾನೆ? ಅಷ್ಟೇನೆ, ಹೋದ್ ಸೀಸನ್ ಹ್ಮ್ ಅಷ್ಟೇನೆ, ನಾವು ಒಂದ್ ಅವೇ ಗೇಮ್ ಸೋತಿಲ್ಲ. ಹ್ಮ್ ಅದ್ರಲ್ಲಿ ಹ್ಮ್ ಯಾವ್ದ್ರಲ್ಲೂ ಕೊಹ್ಲಿ ಏನು 240 ಸ್ಟ್ರೈಕ್ ರೇಟ್, 300 ಸ್ಟ್ರೈಕ್ ರೇಟ್ ಎಲ್ಲ ಅಂದ್ರೆ ಏನ್ ಬಾಯಿಗೆ ಬಂದಂಗ್ ಹೊಡೆದಿದ್ದಾನೆ ಅಂತಾನು ಏನಿಲ್ಲಪ್ಪ. ಹ್ಮ್ ಅಷ್ಟು ಗೇಮು ಗೆದ್ದಿದೀವಿ ನಾವು. ಅದ್ರಲ್ಲಿ ಅನಾಲಿಸಿಸ್ ಅಲ್ಲಿ ಬೇರೆ, ಆ ಕ್ರಿಕ್ ಬೋಸ್ ಅನಾಲಿಸಿಸ್ ಮಾಡ್ತಾರಲ್ಲ ಯಾರೋ ಒಂದಷ್ಟು ಜೊತೆಗಳು, ಹರ್ಷ ಹರ್ಷ ಬೋಗ್ಲೆ ಭೋಗ್ಲೆ. ಬೇರೆ. ಹರ್ಷ ಬೋಗ್ಲೆ ಬಂದ್ಬಿಟ್ಟು, ಎಸ್ 180 ಇಸ್ ಅ ವೆರಿ ಕೋಹ್ಲಿ ಚೇಸಬಲ್ ಸ್ಕೋರ್, ಐ ವಾಂಟ್ ಟು ಸಿ ವಾಟ್ ಹ್ಯಾಪನ್ಸ್ ವೆನ್ ಇಟ್ ಗೆಟ್ಸ್ 220 225. ಇಲ್ಲ ಗುರು, ನಾವ್ ಅಷ್ಟು ಹೊಡಿಯಕ್ಕೆ ಬಿಡಲ್ಲ. ಅದು ಯಾಕೆ ಅರ್ಥ ಮಾಡ್ಕೊಳಲ್ಲ ಇವರು? ನಾವ್ ಒಂದ್ ಗೇಮ್ ಅದೇನೆ. ಹತ್ರ ಹೊಡ್ಸ್ಕೊಂಡಿದೀವ ಲಿಟ್ರಲಿ. ಅಂದ್ರೆ ಇವರು SRH ಹತ್ರ ಅಷ್ಟೇ ಹೊಡ್ಸ್ಕೊಂಡಿರೋದು ನಾವು ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಅಷ್ಟೇ. ಇಲ್ಲ, ಹೋದ್ ವರ್ಷ ನಾನು ಹೇಳ್ತಿರೋದು, ಹೋದ್ ವರ್ಷ ತಾನೇ ಹ್ಮ್ ಹೊಸ ಬೆಸ್ಟ್ ಸೀಸನ್. ಏನ್ ಹೇಳಿದ್ರು ನೀನು? ಹ್ಮ್ ಕರೆಕ್ಟ್ ಆಗಿ ಯಾರ್ಯಾರು ಏನೇನ್ ಮಾಡ್ಬೇಕೋ ಎಲ್ಲಾ ಮಾಡಾಗಿದೆ. ಆದ್ರೆ ಅಷ್ಟು ಅವೇ ಗೇಮ್ಸ್ ಗೆದ್ದಿದೀವಿ ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ಹ್ಮ್ ಅದ್ರಲ್ಲೂ ನೀನು ಇಲ್ಲ ಸ್ಟ್ರೈಕ್ ರೇಟ್ ತೋರ್ಸು, ಅದ್ ತೋರ್ಸು, ಇದ್ ತೋರ್ಸು ಅಂತಂದ್ರೆ ಇದು ಹೆಂಗೆ ಅಂತಂದ್ರೆ, ಇವಾಗ ಇಂಡಿಯನ್ ಪೇರೆಂಟ್ಸ್ ಮಾಡ್ತಾರಲ್ಲ, 99 ಬಂದಿದೆ ಅಂದ್ರೆ 1 ಮಾರ್ಕ್ ಎಲ್ಲೋಯ್ತು ತೋರ್ಸು ಅಂತ, ಹಂಗೆ ಅದು. ಅಟ್ಲೀಸ್ಟ್ ಇಂಡಿಯನ್ ಪೇರೆಂಟ್ಸ್ ಅವರು ಜಸ್ಟ್ ಫಾರ್ ದ ಸೇಕ್ ಆಫ್ ಇಟ್ ಹೇಳಲ್ಲ, ಅಟ್ಲೀಸ್ಟ್ ನಮ್ಗೇನೋ ಒಳ್ಳೇದಾಗ್ಲಿ ಅಂತ ಅವ್ರೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಈ ನನ್ ಮಕ್ಳಿಗೆ ದುಡ್ಡು ಕೊಟ್ಬಿಟ್ಟಿರ್ತಾರಲ್ಲ, ಏನೋ ಒಂದ್ ಹೇಳಲೇಬೇಕು, ಬೊಗಳ್ಲೇಬೇಕು. ಈಗ ವಿರಾಟ್ ಕೊಹ್ಲಿ ಹಸ್ ಡನ್ ಎವ್ರಿಥಿಂಗ್ ಪರ್ಫೆಕ್ಟ್ಲಿ ಅಂದ್ರೆ ಅವ್ರ ಕೆಲ್ಸಾನೇ ಇಲ್ಲ ಅವ್ರದ್ದು. ಬಟ್ ಇವತ್ ನಮ್ ಬ್ಯಾಟಿಂಗ್ ಅಂತೂ ಲಿಟ್ರಲಿ ನನಗೆ ಆರ್ಗ್ಯಾಸ್ಮಿಕ್ ಬಿಟ್ ಬೇರೆ ಏನು ವರ್ಡೇ ಬರ್ತಿಲ್ಲ ಬಾಯಿಗೆ. ನಾನ್ ಅಷ್ಟೊಂದು ಇದನ್ನ ಸೀರಿಯಸ್ ಆಗಿ ತಗೊಳಲ್ಲ ಈ ಬ್ಯಾಟಿಂಗ್ ಇನ್ನಿಂಗ್ಸ್ ನಮ್ದು. ಯಾಕೆ ಅಂತಂದ್ರೆ ನಾನು ಇದನ್ನ ಹೇಳಿದೀನಿ, ಅವ್ರ ಬೌಲಿಂಗ್ ಐ ಡೋಂಟ್ ರೇಟ್ ದೇರ್ ಬೌಲಿಂಗ್ ಲೈನ್ ಅಪ್ ಅಷ್ಟೇನೆ. ಇದು ನಮ್ಮ ಮೇಲೆ ಹಿಂಗ್ ಮಾಡಿದಾರೆ. ಇನ್ನೂ ಅಂದ್ರೆ ನಮ್ಗಿಂತ ಒಂದ್ ಸ್ವಲ್ಪ ಅಂದ್ರೆ ಬಿಗ್ ಹಿಟ್ಟರ್ಸ್ ಅಂತ ಹೆಸರು ಇರುತ್ತಲ್ಲಪ್ಪ, ಯಾರವ್ರು ಈಗ ಮುಂಬೈ ಇಂಡಿಯನ್ಸ್, ಆಮೇಲಿಂದ ಇನ್ನೊಂದ್ ಯಾವ್ದೋ ಟೀಮ್ ಇದೆಯಲ್ಲ ಹಂಗೆ ಸಿಕ್ಕಾಪಟ್ಟೆ ಸ್ಟಾಕ್ಡ್, ಕಿಂಗ್ಸ್ 11 ಪಂಜಾಬ್ ಅಂತ ಟೀಮ್ಸ್ ಮೇಲೆಲ್ಲ ನಾನು ಈ ಬೌಲಿಂಗ್ ಅಟ್ಯಾಕ್ ಎಷ್ಟು ಹೊಡ್ಸ್ಕೋತಾರೆ ನೋಡ್ಬೇಕು. ನನ್ ಲೆಕ್ಕದಲ್ಲಿ ಇವತ್ ಆಕ್ಚುಲಿ ಅವರು ನಾವ್ 20 ರನ್ ಶಾರ್ಟ್ ಇದೀವಿ ಎರಡ್ ಟೀಮುನ. ಜಸ್ಟ್ ಬಿಕಾಸ್ ಇಟ್ ಇಸ್ ಫಸ್ಟ್ ಗೇಮ್ ಆಫ್ ದ ಟೂರ್ನಮೆಂಟ್, ಎಲ್ಲರಿಗೂ ಓಕೆ ಒಂದ್ ಸ್ವಲ್ಪ ಆಡೋದ್ ಒಂದ್ ಸ್ವಲ್ಪ ಫೀಲ್ ತಗೊಳ್ಳೋಣ ಅಂತ ಆಡಿರ್ತಾರೆ ಅಷ್ಟೇ. ಇದೇ ಏನಾರು ಮಿಡ್ಲ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಇದೇ ಮ್ಯಾಚ್ ಆಗಿತ್ತು ಅಂತಂದ್ರೆ ನನ್ ಬರ್ಕೊಡ್ತೀನಿ, ನಾವ್ ಇದನ್ನ ಇನ್ನೂ 12 ಓವರ್ ಅಲ್ಲಿ ಮುಗಿಸ್ತಿದ್ವಿ. ಇದೊಂಥರ ಆಕ್ಚುಲಿ ಒಂಥರ ಪ್ರಾಕ್ಟೀಸ್ ಮ್ಯಾಚ್ ತರ ಆಯ್ತು ಇದು. ಎಕ್ಸಾಕ್ಟ್ಲಿ. ಆಮೇಲಿಂದ ಅವ್ರ ಬೌಲಿಂಗ್ ಲೈನಪ್ ಅವ್ರು ಲಿಟ್ರಲಿ ನಾನು ಹೇಳ್ದಂಗೆನೆ ಅವ್ರ ಪ್ರೀವಿಯಸ್ RCB ಟೀಮ್ಸ್ ತರಾನೇ ಇದೆ ಅವ್ರ ಇಡೀ ಟೀಮ್ ಈ ಸತಿ, ಇನ್ಕ್ಲೂಡಿಂಗ್ ಬೌಲಿಂಗ್ ಲೈನಪ್. ನಮ್ಮ ಹತ್ರ ಅಟ್ಲೀಸ್ಟ್ ಅವಾಗ ಯುಜ್ವೇಂದ್ರ ಚಹಲಾರ ಇರ್ತಿದ್ದ, ಒಬ್ಬ ಸ್ಪಿನ್ನರ್. ಅವ್ರ ಹತ್ರ ಒಬ್ಬ ಸ್ಪಿನ್ನರು ಇಲ್ಲ ಕರೆಕ್ಟ್ ಆಗಿರೋದು. ಅಲ್ಲ, ಅವ್ರು ಏನಕ್ಕೆ ಒಂಚೂರು ತಲೆ ಉಪಯೋಗಿಸಿದಿರಾ? ಯಾವನೋ ಒಂದ್ ಇಬ್ರು ಸ್ಪಿನ್ನರ್ಸ್ ಇದಾರಲ್ಲ ಅವ್ರ ಹತ್ರ, ಯಾವನೋ ಒಬ್ಬನ್ ಕರ್ಕೊಂಡ್ ಆಡಿಸ್ಬೇಕು ತಾನೆ. ಲೆಗ್ ಸ್ಪಿನ್ನರ್ ಇದಾರೆ, ಮಿಸ್ಟ್ರಿ ಸ್ಪಿನ್ನರ್, ಕೋಟ್ ಅನ್ಕೋಟ್, ಈಗ ಅದೊಂದು ಇನ್ನೊಂದು ಕಿತ್ತೋಗಿರೋ ವರ್ಡ್ ಅದು, ಮಿಸ್ಟ್ರಿ ಸ್ಪಿನ್ನರ್ ಅಂತ. ಎವ್ರಿ ಗುಡ್ ಸ್ಪಿನ್ನರ್ ಇಸ್ ಅ ಮಿಸ್ಟ್ರಿ ಸ್ಪಿನ್ನರ್. ಈಗೆಲ್ಲ ಚೊತ್ತೆ ಸ್ಪಿನ್ನರ್ ಗಳಿಂದ ಯಾವ್ದೇ ನಾವುಗಳೇ ಪ್ರಿವ್ಯೂನಲ್ಲಿ ಹೇಳಿದೀವಿ, ಕೊಹ್ಲಿಗೆ ಏನಾರ ಗೊತ್ತಿಲ್ದಿರೋ ಮೋರಿ ಅಂತ ಕರ್ಕೊಂಡ್ಬಂದು ಯಾರನಾರ ಆಡಿಸ್ಬಿಟ್ರೆ ಅವ್ನ ವಿಕೆಟ್ ಬಿಟ್ಬಿಡ್ತಾನೆ ಅಂತ. ಅದನ್ನು ಅವ್ರು ಯೋಚನೆ ಮಾಡಿಲ್ಲ. ಈಗೇನ ಅವ್ರ ಹತ್ರ ಹೊಸಬನ್ ಯಾವನ ಕರ್ಕೊಂಡ್ಬಂದು ಆಡಿಸ್ದೇ ಇರಕ್ ಅವ್ರ ಹತ್ರ ಏನ್ ಅಷ್ಟ್ ಚೆನ್ನಾಗಿರೋ ಫಸ್ಟ್ ಲೈನ್ ಅಪ್ ಅಲ್ಲಿ ಇರೋ ಬೌಲರ್ಸ್ ಇದಾರ? ಅದೂ ಇಲ್ಲ. ಅವನ್ LSG ಕರೆಕ್ಟ್ ಆಗಿ ಮಾಡಿದ್ರು, ಅವ್ನ ದಿಗ್ವೇಶ್ ರಾತಿ ಕರ್ಕೊಂಬಂದು. ಅವ್ರಿಗೆ ಗೊತ್ತಿತ್ತು ನಮ್ಮ ಹತ್ರ ಯಾರು ಬೌಲರ್ಸ್ ಇಲ್ಲಪ್ಪ, ಇವನ್ ಮೇಲೆ ಎಲ್ಲ ಹಾಕ್ಬೇಕು, ಹೋಗಪ್ಪ ಆಡು ಅಂತ ಆಡ್ಸಿದ್ರು, ಹಿಟ್ ಆದ. ಆತರನಾರ ಆಡಿಸ್ಬೋದಿತ್ತು ಸುಮ್ನೆ.
ಆಮೇಲೆ ಇವತ್ತು ಎಷ್ಟು ಟ್ಯಾಕ್ಟಿಕಲ್ ಬ್ಲಂಡರ್ಸ್ ಮಾಡಿದಾರೆ. 2 ವೈಡ್ ಮೇಲೆ ರಿವ್ಯೂ ವೇಸ್ಟ್ ಮಾಡ್ಕೊಂಡಿದ್ದಾರೆ. ಅದು ಪ್ಯಾನಿಕ್ ಅಷ್ಟೇನೆ. ಅವ್ನ್ ಇಶಾನ್ ಕಿಶನ್ ಹ್ಮ್. ಒಂದ್ ಜಾರ್ಖಂಡ್ ಕ್ಯಾಪ್ಟನ್ಸಿ ಮಾಡಿರೋದು. ಅವ್ನ್ ಸನ್ ರೈಸರ್ಸ್ ಟೀಮ್ ಬಂದ್ ಕ್ಯಾಪ್ಟನ್ಸಿ ಮಾಡಿ ಏನ್ ಮಾಡ್ತಾನಂತೆ? ಅಂದ್ರೆ ಅವನು ನಾವು ಬ್ಲೇಮ್ ಮಾಡಕ್ಕೂ ಆಗಲ್ಲ. ಆ ತರ ಬೌಲಿಂಗ್ ಇಟ್ಕೊಂಡು ಏನ್ ಮಾಡ್ತೀಯ ಕ್ಯಾಪ್ಟನ್ ಆಗಿ? ಇಲ್ಲ ಅವ್ನ್ ಎಷ್ಟು 10 ವಯಸ್ಸೋ ಏನೋ ಬಿಟ್ಟ ಅದೂನುವೆ. ಅದು ಮೋಸ್ಟ್ ಲೈಕ್ಲಿ ಅವ್ನ್ ಇನ್ಎಕ್ಸ್ಪೀರಿಯನ್ಸ್ ಕ್ಯಾಪ್ಟನ್ ಅಂತ ಅಲ್ಲೇ ನೀಟಾಗಿ ಗೊತ್ತಾಗುತ್ತೆ. ಅವ್ನು ನೆಕ್ಸ್ಟ್ ಓವರ್ ಹ್ಮ್ ಯಾರಾಗ್ ಹ್ಮ್ ಹಾಕ್ಬೇಕು ಅಂತ ಅಲ್ಲಿ ಹಿಂದ್ಗಡೆಗೆ ವಿಕೆಟ್ ಇಂದ ನಿಂತ್ಕೊಂಡು ಯೋಚನೆ ಮಾಡ್ತಿದ್ರೆ ಇನ್ನು ಅದೇ ಆಗೋದು. ಹ್ಮ್ 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 ಪ್ಲಸ್ ಇನ್ನೊಂದೇನೋ ಆಯ್ತು ಅಂದ್ರೆ ಅದೇನೋ ಇದು ಇಶಾನ್ ಮಲಿಂಗನ ಅದೊಂಥರ ಒಂದು ಫಸ್ಟ್ ಓವರ್ ಆಕ್ಚುಲಿ ಸ್ವಲ್ಪ ಮೂಮೆಂಟ್ ಇತ್ತು, ಅವಾಗ್ಲೇ ಯೂಸ್ ಮಾಡಿರ್ಬೇಕಾಗಿತ್ತು ಅವ್ರನ್ನ. ಆ ಸ್ಪೆಲ್ಲೇ ಚೇಂಜ್ ಮಾಡ್ಬಿಟ್ಟು ಜೈದೇವ್ ಉನದ್ಕಟ್ನ ಕರ್ಕೊಂಬಂದು ಏನೇನೋ ಆಯ್ತದು. ಇವತ್ತೊಂಥರ ಅವ್ರದ್ದು ಬೌಲಿಂಗ್ ನನಗೆ ಮರ್ತೆ ಹೋಗಿದೆ ಯಾರ್ಯಾರು ಯಾವ್ಯಾವ ಓವರ್ ಮಾಡಿದ್ದಾರೆ ಅಂತ. ಯಾಕಂದ್ರೆ ಅದ್ರಲ್ಲಿ ಏನು ಒಂಥರ ಸ್ಟ್ರಕ್ಚರ್ ಲಾಜಿಕ್ ಏನು ಇರ್ಲಿಲ್ಲ ಅದ್ರಲ್ಲಿ. ಸುಮ್ನೆ ಕರ್ದು ಕೊಟ್ಟಂಗಿತ್ತು ಬೌಲಿಂಗ್ ನ ಅದು. ಅವ್ರು ಮೋಸ್ಟ್ ಲೈಕ್ಲಿ ಏನ್ ಮಾಡಿರೋದಂತಂದ್ರೆ ಓಕೆ ಇವ್ ನೋಡಿಸ್ಕೊಂಡ ತೆಗೆದ್ಬೋಣ ಇನ್ನೊಬ್ಬನ್ ಕೊಡೋಣ, ಇವ್ ನೋಡಿಸ್ಕೊಂಡ ಇವನ್ ತೆಗೆದ್ಬೋಣ ಇನ್ನೊಬ್ಬನ್ ಕೊಡೋಣ ಅಂತ ಹಂಗ್ ಮಾಡಿದಾರೆ ಅಷ್ಟೇ ಅವ್ರು. ಅದೇನೆ ನೋಡು, ನಿತೀಶ್ ಕುಮಾರ್, ಜೈದೇವ್ ಉನದ್ಕಟ್, ನಿತೀಶ್ ಕುಮಾರ್, ಡೇವಿಡ್ ಪೈನ್, ಜೈದೇವ್ ಉನದ್ಕಟ್, ಹರ್ಷ್ ದುಬೆ, ಇಶಾನ್ ಮಲಿಂಗ, ಹರ್ಷಲ್ ಪಟೇಲ್, ಹರ್ಷ್ ದುಬೆ, ಹರ್ಷಲ್ ಪಟೇಲ್, ಏನ್ ನಡೀತದೆ? ಅದೇ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಎರಡೆರಡು ಬೌಂಡ್ರಿ ಕೊಟ್ಟಿರ್ತಾರೆ ಆ ಓವರ್ ಅಲ್ಲಿ. ಚೇಂಜ್ ಮಾಡೋಣ ಇವ್ರು ಹೊಡಿತಾ ಇದಾರೆ ಇವ್ನಿಗೆ ಅಂತ ಚೇಂಜ್ ಮಾಡಿರ್ತಾರೆ. ಹೌದು. ಆಮೇಲೆ ಈ ಡೇವಿಡ್ ಪೇನ್ ಅದ್ ಯಾನ್ಸನ್ ಅಪ್ಪನ್ ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಇನ್ನೊಬ್ಬ ಇದ್ನ ಅವನ್ ಏನೋ ಕಾರ್ಸ್ ಏನೋ ಅವನ ಹೆಸರಿತ್ತಲ್ಲ ಅವನ ಹೆಸರೇನೋ ಒಂದು. ಅವನೇ ಬ್ರೈಡನ್ ಕಾರ್ಸ್. ಹಾ, ಅವನು ಆಡಿಸ್ಬೇಕು ತಾನೆ ಅವನ್ನ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ವೇರಿಯೇಷನ್ ಇರ್ತಾ ಇತ್ತು. ಇವನ್ ತಿರ್ಗಾ ಅದೇ ತರ ಬಂದ್ಬಿಟ್ಟು 120 ಆಗ್ತಾ ಇದ್ದಾನೆ. ಅವ್ರ ಹತ್ರ ಆಗ್ಲೇ ಅವನ್ ಲೆಫ್ಟ್ ಆರ್ಮ್ ಔಟ್ ಅಂಡ್ ಔಟ್ ಲೆಫ್ಟ್ ಆರ್ಮ್ ಪೇಸರ್ ಅಂತ ಹೇಳಕ್ ಆಗಲ್ಲ, ಬಟ್ ಉನಡ್ಕಟ್ ಇದಾನೆ ಆಗ್ಲೇ ಆ ಪ್ರೊಫೈಲ್ ಇರೋನು. ಮತ್ತೆ ಎರಡೇ ಲೆಫ್ಟ್ ಆರ್ಮ್ ಪೇಸರ್ ಇಟ್ಕೊಂಡು ಏನ್ ಮಾಡ್ತಾರಂತೆ ಇವ್ರು? ಇದೇನ್ ಟೆಸ್ಟ್ ಮ್ಯಾಚ್? ಅದೇನೆ. ಆಮೇಲೆ ಇದ್ರಲ್ಲಿ ಇವನ್ ರಜತ್ ಔಟ್ ಆಮೇಲೆ ಆಗಿದ್ದಲ್ವಾ. ಇನ್ನೊಂದ್ ಏನಂದ್ರೆ ಅವ್ರ ಫೀಲ್ಡಿಂಗ್ ಸಿಕ್ಕಾಪಟ್ಟೆ ಪೂರ್ ಆಗಿತ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಹಾ 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 ಎಫರ್ಟೇ ಆಗ್ತಿರ್ಲಿಲ್ಲ ಯಾರು. ನಮ್ಮವರೆಲ್ಲ ಬಿದ್ದು ಕೈ ಕಚ್ಕೊಂಡೆಲ್ಲ ಹಿಡಿತಿದ್ರು ಕ್ಯಾಚಸ್. ಅವ್ರು ಲಿಟ್ರಲಿ ಎಷ್ಟು ಹ್ಮ್ ಆಲ್ಮೋಸ್ಟ್ 20 ರನ್ ಬಿಟ್ಕೊಟ್ಟಿದ್ದಾರೆ. ಒಂದ್ ಕ್ಯಾಚ್ ಬೇರೆ ಡ್ರಾಪ್ ಮಾಡಿದ್ರು ಕೊಹ್ಲಿದು. ಹ್ಮ್ ಆಮೇಲೆ ಇವನ್ ತೂತ್ ಬಿಟ್ನಲ್ಲ ಇಶಾನ್ ಕಿಶನ್. ಹಾ ಅದೇನೋ ಟರ್ನ್ ಆಗೋಯ್ತು ಒಂದ್ ಬಾಲ್. ನೀನ್ ಎಲ್ಲೇ ಗಲ್ಲಿ ಕ್ರಿಕೆಟ್ ಆಡು, ಎಲ್ಲೇ ಆಡು ಟರ್ನ್ ಆಗತ್ತೆ ಬಾಲ್. ಅಂದ್ರೆ ಪಿಚ್ ಆದ್ಮೇಲೆ ಸ್ವಲ್ಪನಾರು ಏನೋ ಒಂದ್ ಆಗತ್ತೆ. ಅದ್ ವಿಕೆಟ್ ಕೀಪರ್ ಕೀಪರ್ ಹಿಡಿಲೇಬೇಕು ಆದ್ಮೇಲಿಂದ ಅದನ್ನ. ವಿಕೆಟ್ ಕೀಪರ್ ಹ್ಮ್ ಆದ್ಮೇಲಿಂದ ನಿನ್ಗೆ ಗಾರ್ಡ್ ಕೊಟ್ಟಿರ್ತಾರೆ, ಗ್ಲೌಸ್ ಕೊಟ್ಟಿರ್ತಾರೆ, ಎಲ್ಲ ಪ್ಯಾಡ್ ಗಳು ಹ್ಮ್ ಕೊಟ್ಟಿರ್ತಾರೆ. ನೀನು ಅದಕ್ಕೆ ಮೈ ಬಗ್ಸ್ಬಿಟ್ಟು ಹಿಡಿಬೇಕು ಅದನ್ನೆಲ್ಲ. ಹ್ಮ್ ಪ್ಲಸ್ ನಿಂಗೆ ಜ್ಞಾಪಕ ಇದೆ ಒಂದ್ಸಲಿ ಧೋನಿ ಬಾಲ್ ಲೈನ್ ನಲ್ಲೂ ಗ್ಲೌಸ್ ಇಟ್ಕೊಂಡು ಬ್ಯಾಟ್ಸ್ಮನ್ ಲೆಗ್ ಗ್ಲಾನ್ಸ್ ಮಾಡ್ತಾನೆ ಅಂತ ಕಾಲು ಎತ್ಬಿಟ್ಟು ತಡೆದ. ಆತರ ಇರ್ಬೇಕು ಕೀಪರ್ಸ್. ಇದೊಂಥರ ನಮ್ ಕನ್ನಡ ಕಾಮೆಂಟೇಟರ್ಸ್ ಹೇಳ್ತಾ ಇದ್ರು, ಇದು ಟರ್ನ್ ಆಗೋಯ್ತು, ಪಿಚ್ ಆದ್ಮೇಲೆ ಹೆಂಗೋಯ್ತು, ರ್ಯಾಂಡಮ್ ಆಗೋಯ್ತು ಅಂತ ಎಲ್ಲ. ಅದು ಎಕ್ಸ್ಕ್ಯೂಸೇ ಅಲ್ಲ ವಿಕೆಟ್ ಕೀಪರ್ಸ್ಗೆ. ಅದು ತುಂಬಾ ಫಸ್ಟ್ ಗೇಮ್ ಜಿಟರ್ಸ್ ಅಥವಾ ಅವ್ರದ್ದು ಅಂದ್ರೆ SRH ಮೋಸ್ಟ್ ಲೈಕ್ಲಿ ಹಿಂಗೆ ಕಂಟಿನ್ಯೂ ಆದ್ರೆ ನಾನ್ ಅನ್ಕೊಳ್ಳೋದು ಅವ್ರು ಈ ಸತಿನೂ ಫುಲ್ ಲಾಸ್ಟೇ ಬರ್ತಾರೆ ಅಂತ. ಹ್ಮ್ ಬಟ್ ನಮ್ದ್ರಲ್ಲಿ ಒಂದೇ ಫ್ರಸ್ಟ್ರೇಟ್ ಏನಾಗಿದ್ದು ಅಂದ್ರೆ ರೊಮಾರಿಯೋ ಶೆಪರ್ಡ್ 4 ಓವರ್ ಕೊಟ್ಟಿದ್ದು. ಅದ್ ನನ್ಗೆ ತಡ್ಕೊಳಕ್ ಆಗ್ಲಿಲ್ಲ. ನನ್ನ ಲೆಕ್ಕದಲ್ಲಿ 1 ಓವರ್ ಅಟ್ ಲೀಸ್ಟ್ ಈ ಕೃಣಾಲಕ್ ಕೊಡ್ಬೋದಿತ್ತು ಇನ್ನೊಂದು. ಹ್ಮ್ ಎಸ್ಪೆಷಲಿ ನನ್ ಮಗ ಹೋಗಾದ್ಮೇಲೆ ಅವನ ಹೆಸರೇನು ಇವನು ಕ್ಲಾಸನ್ ಹೋಗಾದ್ಮೇಲೆ ಕೊಟ್ಬಿಡ್ಬೇಕಾಗಿತ್ತು. ಯಾಕಂದ್ರೆ ನನ್ ಪ್ರಕಾರ ಇವನು ಹೊಡಿಲಿಲ್ಲ ಅಲ್ವಾ ಕೃಣಾಲ್ಗೆ. ಯಾರದು ಇಶಾನ್ ಕಿಶನ್. ಇಲ್ಲ ಎಲ್ಲರೂ ಹೇಳ್ತಾರೆ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಲೆಫ್ಟ್ ಹ್ಯಾಂಡರ್ಸ್ಗೆ ಬೌಲ್ ಮಾಡ್ಬಾರ್ದು ಅಂತ. ಇದೂನು ಅನಲಿಸ್ಟ್ಗಳಿಗೆ ಅದ್ ಯಾರೋ ಕಾಮೆಂಟೇಟರ್ಸ್ಗೆ ತಲೆಗಿಲ್ಲ. ಕೃಣಾಲ್ ಪಾಂಡ್ಯ ಯಾವಾಗ್ಲೂ ತೆಗಿಯೋದೇ ಪ್ರಾಪರ್ ಆಗಿ ಲೆಫ್ಟ್ ಹ್ಯಾಂಡರ್ಸ್ನ. ಅವನೇನ್ ಸ್ಪಿನ್ನರ್ ಅಂತಾನು ಹೇಳಕ್ ಆಗಲ್ಲ. ನೀನು ಆರ್ಥೋಡಾಕ್ಸ್ ಸ್ಪಿನ್ನರ್ ಅಂತೂ ಅಲ್ವೇ ಅಲ್ಲ. ಅದೇನೆ. ಅದು ಇವತ್ತು ಏನೇನೋ ವಕ್ರವಾಗೆಲ್ಲ ಎಸಿತಾನೆ. ಕೇದಾರ್ ಲೆಫ್ಟ್ ಹ್ಯಾಂಡ್ ರೌಂಡ್ ಜಾಧವ್ ತರ ಎಲ್ಲ. ಕೇದಾರ್ ಜಾಧವ್ ಎಲ್ಲ ಕರೆಕ್ಟ್ ರೌಂಡ್ ಆರ್ಮ್ ಅಂತೆ. ಅವ್ರು ಹೊಡ್ಸ್ಕೊಂಡ ಬಾಲ್ ಕೆಟ್ಟದಾಗಿ. ಅದಾದ್ಮೇಲೆ ಒಂದೊಂಥರ ಮೊಮೆಂಟಮೇ ಹೊಟ್ಟೋಯ್ತು.
ಓಕೆ, ಹಾಗಾದ್ರೆ ನಾವು ನಮ್ಮ ಎಕ್ಸೈಟ್ಮೆಂಟ್ ಆಮೇಲೆ ಯಾರ್ಯಾರನ್ನ ಸೋ ಕಾಲ್ಡ್ ಅನಲಿಸ್ಟ್, ಸೋ ಕಾಲ್ಡ್ ಕಮೆಂಟೇಟರ್ಸ್ ಅವ್ರನ್ನೆಲ್ಲ ನಾವು ಏನೇನ್ ಹೇಳ್ಬೇಕು ಹೇಳಿದೀವಿ. ಆಮೇಲೆ ಎಲ್ಲಾರ್ನೂ ಹೇಳ್ತಾ ಇದೀವಿ, ಕನ್ನಡ ಕಾಮೆಂಟ್ರಿ ಕೇಳಿ, ಯಾಕಂದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅವರು ಕಾಮಿಡಿ ಮಾಡ್ತಾರೆ, ಕೆಲವು ಸತಿ ಎಲ್ಲೆಲ್ಲೋ ಹೊಟ್ಟೋಗ್ತಾರೆ, ಮ್ಯಾಚ್ ನಲ್ಲಿ ಏನೋ ನಡೀತಾರೆ ಅವ್ರು ಏನೋ ಮಾತಾಡ್ತಿರ್ತಾರೆ, ಬಟ್ ಇನ್ಸೈಟ್ಸ್ ಒರಿಜಿನಲ್ ಆಗಿರುತ್ತೆ. ಅವ್ರು ಯಾವತ್ತೂ ಸುಮ್ನೆ ಎಲ್ಲರೂ ಹೇಳೋ ತರ ಸ್ಟ್ರೈಕ್ ರೇಟ್ ಅದು ಇದು ಅನ್ನಲ್ಲ. ಎಲ್ಲಾರು ಅಲ್ಲಿ ಆಡಿರೋ ಕ್ರಿಕೆಟರ್ಸ್, ಈಗ ಪವನ್ ದೇಶಪಾಂಡೆ ಆಗ್ಲಿ, ನಮ್ ವಿಜಯ್ ಆಗ್ಲಿ, ಜಾನಿ ಆಗ್ಲಿ, ಎಲ್ಲರೂ ಆಡಿರೋ, ಸುಮ್ನೆ ಯಾವನು ಆರ್ಮ್ ಚೇರ್ ಎಕ್ಸ್ಪರ್ಟ್ ಅಲ್ಲ ಯಾರೂನು. ಎಲ್ಲರೂ ಆಡಿರೋ ಕ್ರಿಕೆಟರ್ಸ್. ನಮ್ RCB ಹಾಲ್ ಆಫ್ ಫೇಮರ್ ವಿನಯ್ ಕುಮಾರ್ ಎಲ್ಲರೂ ಇದ್ದಾರೆ. ಪ್ರಾಪರ್ ಕಾಮೆಂಟ್ರಿ ಕೊಡ್ತಾರೆ, ಜೊತೆಗೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಕಾಮೆಂಟ್ರಿ ನೋಡಿ. ಹಿಂದಿ ಕಾಮೆಂಟ್ರಿ ಯಾರು ನೋಡಲ್ಲ ಕರ್ನಾಟಕದಲ್ಲಿ. ಇಂಗ್ಲಿಷ್ ಕಾಮೆಂಟ್ರಿ ಅಂತೂ ನೋಡೋದ್ ನಿಲ್ಸಿ ಫಸ್ಟ್. ಅದು ಒಂದ್ ರಿಕ್ವೆಸ್ಟ್ ಅಷ್ಟೇ. ಇನ್ನೂ ಒಂದು ಹ್ಯಾಕ್ ಬೇಕಾದ್ರೆ ಹೇಳ್ಕೊಡ್ತೀನಿ ನಿಮ್ಗೆ. ನೀವು ಅಂದ್ರೆ ನಿಮ್ ಲ್ಯಾಪ್ಟಾಪ್ ಅಥವಾ PC ನಲ್ಲಿ ನೋಡ್ತಾ ಇತ್ತು ಅಂತಂದ್ರೆ ಕನ್ನಡ ಕಾಮೆಂಟ್ರಿ ನೋಡಿದ್ರೆ ಬ್ರೇವ್ ಬ್ರೌಸರ್ ಅಲ್ಲಿ ನಿಮ್ಗೆ ಒಂದ್ ಆಡ್ಸು ಬರಲ್ಲ, ಲಿಟ್ರಲಿ. ಹ್ಮ್ ಸೊ ನೋಡಿ, ಯೋಚನೆ ಮಾಡಿ, ಆಡ್ ಫ್ರೀ ಎಕ್ಸ್ಪೀರಿಯನ್ಸ್ ಬೇಕಾ? ನಾನೇನ್ ಸ್ಪಾನ್ಸರ್ಡ್ ಅಲ್ಲ ಬ್ರೇವ್ ಬ್ರೌಸರ್ ಇಂದ, ಬೇಕಾ ಸ್ಪಾನ್ಸರ್ ಮಾಡಿ, ಒಳ್ಳೇದೇ ನಮ್ಗೂನುವೆ. ಹ್ಮ್ ಆಮೇಲೆ ದಯವಿಟ್ಟು DRS ಶೋನ ಇದ್ ಯಾರಿಗ ಹೋಗುತ್ತೋ ಯಾರಿಗ ಹೋಗಲ್ವೋ ಗೊತ್ತಿಲ್ಲ, ಬಟ್ ಪ್ಲೀಸ್ DRS ಶೋ ಏನಕ್ಕೋ ನಿಂತೋಗಿದೆ. ಅದು ನಿಜವಾಗ್ಲೂ ನಮ್ಗೆಲ್ಲ ತುಂಬಾ ಇಷ್ಟ ಶೋ ಅದು. ಪ್ಲೀಸ್ ಅದನ್ನ ತಿರ್ಗಾ ಶುರು ಮಾಡಿ. ಬರೀ ಕನ್ನಡ ಕಾಮೆಂಟ್ರಿಯಿಂದ ನಮ್ಗೆ ಸ್ಯಾಟಿಸ್ಫೈ ಆಗ್ತಿಲ್ಲ. ಆ ಬೆಂಕಿ ಅಖಿಲ್ ಬರ್ಬೇಕು, ಈ ಕಡೆ ವಿಜಿ ಬರ್ಬೇಕು, ಮಧ್ಯದಲ್ಲಿ ಜಾನಿ ಇರ್ಬೇಕು, ಅದೇ ಮಜಾ ಬರೋದು ಅಲ್ವಾ? ಮಧ್ಯದಲ್ಲಿ ಒಂದ್ ಸ್ವಲ್ಪ ಸಂಸ್ಕೃತ ಎಲ್ಲ ಆಗ್ಬೇಕು, ಇದೆಲ್ಲ ಅದ್ ಹಾ, ಬರ್ಬೇಕು ಅದೇನೆ. ಒಳಗಿಂದ. ಅದು ನಿಜವಾಗ್ಲೂ ಪ್ಯಾಷನ್ ಅದು. ಓಕೆ, ಹಾಗಾದ್ರೆ ಇನ್ನ ಡೀಪರ್ ಡೈವ್ಗಳಿಗೆ ಆಮೇಲೆ ಪ್ರಾಪರ್ ಅನಾಲಿಸಿಸ್ಗೆ ಅದಕ್ಕೆ ನಾನು ಕ್ವೆಶನ್ ಕೇಳ್ತೀನಿ, ವಿಷ್ಣು ಆಮೇಲೆ ಸಾತ್ವಿಕ್ ಅವರು ಆನ್ಸರ್ಗಳು ಕೊಡ್ತಾರೆ. ಅದಕ್ಕೆ ನಾವು ತಿರ್ಗಾ ಬರ್ತೀವಿ. ಇವತ್ತು ಜಸ್ಟ್ ನಾವು ಗೆದ್ದಿದ್ ಖುಷಿನಲ್ಲಿ, ಎಕ್ಸೈಟ್ಮೆಂಟ್ ನಲ್ಲಿ, ಆಮೇಲೆ ನಮ್ ಬ್ಯಾಟಿಂಗ್ದು ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ನಮ್ಮವರೆಲ್ಲ ಆಡಿದ್ ನೋಡಿ ತುಂಬಾ ಖುಷಿಯಾಗಿ ನಾವು ಇಂಪಲ್ಸಿವ್ ಆಗಿ ಬಂದಿದ್ದೀವಿ ಇವತ್ತು. ಪ್ರಾಪರ್ ಆಗಿ ನೆಕ್ಸ್ಟ್ ಟೈಮ್ ಬರ್ತೀವಿ ಸಾತ್ವಿಕ್ ಜೊತೆ. ಅಲ್ಲಿವರೆಗೂ ಸಿ ಯು ಗೈಸ್. ಯು ಆಲ್, ಬೈ ಬೈ.